ಅರ್ಧಕ್ಕೆ ನಿಂತ ಮೇಲ್ಸೇತುವೆ ಕಾಮಗಾರಿ. ವೀಕೆಂಡ್ನಲ್ಲಿ ಹೆಚ್ಚಾಗುವ ವಾಹನಗಳ ದಟ್ಟಣೆ, ಜೀವ ಭಯದಲ್ಲಿ ಸಂಚರಿಸುವ ಸಾರ್ವಜನಿಕರು. ವಿವಾದಿತ ವಕ್ಫ್ ಆಸ್ತಿ ಸ್ಥಳದ ವಿಚಾರ. ಬಿಜೆಪಿ ತಂಡ ಸ್ಥಳಕ್ಕೆ ಭೇಟಿ, ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ ಮುಖಂಡರು. ಹಳೆ ವಿದ್ಯಾರ್ಥಿಗಳ ಸಮಾಗಮ. ಅಕ್ಷರ ಕಲಿಸಿದ ಗುರುಗಳಿಗೆ ನಮನ, ಸಾಕ್ಷಿಯಾದ ಗುರುವಂದನಾ ಕಾರ್ಯಕ್ರಮ. ಶೋಷಿತ ವರ್ಗಗಳ ಪರ ಧ್ವನಿ ಎತ್ತುವ ರಾಜಕಾರಣಿಗಳು ಅವಶ್ಯ, ಅದಕ್ಕಾಗಿ ನಿರಂತರ ಹೋರಾಟ. ಎಂಪಿ ಮುನಿವೆಂಕಟಪ್ಪ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ಬೆಂಗಳೂರು ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿ ಮಧ್ಯೆ ಸಣ್ಣದೊಂದು ಮೇಲ್ಮಾರ್ಗ ಸಂಪರ್ಕದ ಕಾಮಗಾರಿ ಅರ್ಧಕ್ಕೆ ನಿಂತಿದ್ದು, ಸಂಡೆ ಬಂತಂದ್ರೆ ಸಾಕು ವಾಹನ ದಟ್ಟಣೆ ಹೆಚ್ಚಾಗಿರುತ್ತದೆ. ಇದರಿಂದ ಅಪಘಾತಗಳ ಸಂಖ್ಯೆ ಹೆಚ್ಚಾಗಿದ್ದು, ರೈತರು ಸ್ಥಳೀಯರು ಪ್ರಾಣ ಅಂಗೈಯಲ್ಲಿ ಹಿಡಿದು ಓಡಾಡುವ ಪರಿಸ್ಥಿತಿ ಎದುರಾಗಿದೆ. ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ಹೌದು ವೀಕ್ಷಕರೇ, ಹೀಗೆ ಯಮ ಸ್ವರೂಪಿಯಂತೆ ಆಗಮಿಸುತ್ತಿರುವ ಭಾರೀ ವಾಹನಗಳು, ರಸ್ತೆ ದಾಟಲು ಹರಸಾಹಸ ಪಡುತ್ತಿರುವ ಸಾರ್ವಜನಿಕರು, ಅರ್ಧಕ್ಕೆ ನಿಂತು ಹೋಗಿರುವ ರಾಷ್ಟ್ರೀಯ ಮೇಲ್ಸೇತುವೆ ರಸ್ತೆ, ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಚದಲಪುರ ಗೇಟ್ ಬಳಿ ಇರುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ. ಹೌದು, ಕಳೆದ 1 ವರ್ಷದ ಹಿಂದೆ ಚಿಕ್ಕಬಳ್ಳಾಪುರದಿಂದ ಬೆಂಗಳೂರು ಮಾರ್ಗವಾಗಿ ಹೋಗುವ ಚದಲಪುರ ಗೇಟ್ ಬಳಿ ರಾಷ್ಟ್ರೀಯ ಹೆದ್ದಾರಿ ಸೇರಿಕೊಳ್ಳುವುದರಿಂದ ವಾಹನ ಸವಾರರಿಗೆ ಅಪಘಾತಗಳು ಆಗುತ್ತಿದ್ದವು. ಹೈದರಾಬಾದ್, ಬೆಂಗಳೂರು, ಚಿಕ್ಕಬಳ್ಳಾಪುರ ಈ 3 ಸ್ಥಳಗಳಿಗೆ ಒಂದೇ ಕಡೆ ರಸ್ತೆ ಸೇರುವುದರಿಂದ ಅಪಘಾತದ ಹಾಟ್ಸ್ಪಾಟ್ ಆಗಿತ್ತು. ಇದನ್ನು ತಡೆಯಲು ಕೇಂದ್ರ ಸರ್ಕಾರದಿಂದ ರಾಷ್ಟ್ರೀಯ ಹೆದ್ದಾರಿ ಮೇಲ್ಸೇತುವೆ ಕಾಮಗಾರಿಗೆ ಅನುದಾನ ಬಿಡುಗಡೆ ಮಾಡಿತ್ತು. ಅದರಂತೆ ಗುತ್ತಿಗೆದಾರ 1 ವರ್ಷದಿಂದ ಮೇಲ್ಸೇತುವೆ ರಸ್ತೆ ಕಾಮಗಾರಿ ಆಮೆಗತಿಯಲ್ಲಿ ಮಾಡಿಕೊಂಡು ಬಂದಿದ್ದು, ಈಗ ಕೆಂಗಣ್ಣಿಗೆ ಕಾರಣವಾಗಿದೆ. 3 ರಸ್ತೆಗಳು ಒಂದೇ ಕಡೆ ಸೇರುವುದರಿಂದ ಸಾರ್ವಜನಿಕರ ತೊಂದರೆಗೆ ಕಾರಣವಾಗಿದೆ. ಈಶಾ ಫೌಂಡೇಶನ್ ಆದ ಮೇಲೆ ಅಂತೂ ವಾಹನಗಳ ದಟ್ಟಣೆ ದುಪ್ಪಟ್ಟಾಗಿದ್ದು, ಈ ರಸ್ತೆಯ ಭಾಗದ ಸುತ್ತಮುತ್ತಲಿನ ಗ್ರಾಮದ ರೈತರು, ಸಾರ್ವಜನಿಕರು, ವಿದ್ಯಾರ್ಥಿಗಳು ರಸ್ತೆ ದಾಟುವುದೇ ದೊಡ್ಡ ತಲೆನೋವಾಗಿದೆ. ನಾವೆಲ್ಲ ಹೂಗು ಬೆಳಿತೀರಿ, ಇಲ್ಲಿ ರೋಡ್ ದಾಟಬೇಕಾದ್ರೆ 2 ವರ್ಷ ಆಯ್ತು ಕೆಲಸ ಸ್ಟಾರ್ಟ್ ಆಗಿ, ಇದುವರೆಗೂ ಕೆಲಸ ಮಾಡಿಲ್ಲ. ಈ ಮೊನ್ನೆ 3-4 ದಿವಸದಲ್ಲಿ ಒಬ್ಬ ಕೃಷ್ಣಣ್ಣ ಅಂತಂದೇಳಿ ಕುಪ್ಪಳ್ಳಿ ಗ್ರಾಮದವರು ಇಲ್ಲಿ ಔಷಧಿ ತಗೊಂಬರಕ್ಕೆ ಬಂದು ಇಲ್ಲೇ ಸ್ಪಾಟ್ ಆಗಿದ್ರು. ಇಲ್ಲಿ ಅನಾನುಕೂಲ ಆಗ್ತಾಯಿದೆ ಹೊತ್ತು ಒಬ್ಬ ಶಾಸಕರಾಗಲಿ, ಜನಪ್ರತಿನಿಧಿ ಶಾಸಕರಾಗಲಿ ಯಾರೋ ಇದ್ರ ಕಡೆ ಗಮನ ಹರಿಸ್ತಾ ಇಲ್ಲ, ಏನೂ ಇಲ್ಲ. ಆಮೇಲೆ ತುಂಬ ತೊಂದರೆ ಆಗ್ತಾಯಿದೆ, ಎಲ್ಲ ನಮ್ಮ ಹಳ್ಳಿ ಜನಕ್ಕೆ ತೊಂದರೆ ಆಗ್ತಾ ಇರೋದು. ಈಶಾ ಫೌಂಡೇಶನ್ ಮಾಡಿದ್ದಾರೆ ಇಲ್ಲೇ. ಭಾನುವಾರ ಬಂದರೆ ನೋಡಿ ಸರ್, ಗಾಡಿ ಹೆಂಗೆ ಬರ್ತಾಯಿದೆ ಅಂತ ನಾವು 1-2 ಅವರ್ ಕಾತ್ರೂ ಅದು ಆ ರೋಡ್ಗೆ ದಾಟಕ್ಕೆ ಆಗ್ತಾಯಿಲ್ಲ ಸರ್. ನಾವು ನಮ್ಮಿಂದ ಯಾರ ಹತ್ರ ನಾವು ಹೇಳಿಕೊಳ್ಳೋದು? ಸರ್ಕಾರ ಈ ಕಡೆ ಗಮನ ಹರಿಸಿ ಬಿರಿನ ಈ ಕಾಮಗಾರಿನ ಪೂರ್ಣ ಮಾಡಿದರೆ ವಿದ್ಯಾರ್ಥಿಗಳಿಗೂ ತೊಂದರೆ ಆಗ್ತಾಯಿದೆ, ರೈತರಿಗೂ ಜಾಸ್ತಿ ಅನಾನುಕೂಲ ಆಗ್ತದೆ ಸರ್. ರೋಡ್ ದಾಟಬೇಕಾದ್ರೆ 2 ಕಿಲೋಮೀಟ್ರ್ ಆಗಾರೆ ನಂದಿ ಕ್ರಾಸ್ಗೆ ಹೋಗ್ಬೇಕು, ಇಲ್ಲ ಅಗಲಗೂರ್ಗೆ ಹತ್ರ ಹೋಗ್ಬೇಕು ಸರ್. ನಾವು ಟೌನ್ಗೆ ಹೋಗ್ಬೇಕಾದ್ರೆ ಒನ್ ವೇಲ್ ನಾವು ಹೋಗ್ಬೇಕು. ನಾವು ವಿದ್ಯಾರ್ಥಿಗಳು ತೆಗ್ದೆ ಆಗ್ತಾ ಇಲ್ಲ ಸರ್. ಯಾರಿಗೂ ಎಲ್ಲರಿಗೂ ಅನಾನುಕೂಲ ಆಗ್ತದೆ ಸರ್. ಎಲ್ಲ ಯಾರಿಗೂ ಒಳ್ಳೇದಂತೂ ಆಗ್ತಾ ಇಲ್ಲ. ಈ ಬ್ರಿಡ್ಜ್ ಮಾಡೋಕೆ ಹಿಡ್ದು ಅಪಘಾತಗಳು ಮೊನ್ನೆ ಸರ್ 4 ದಿವಸ ಆಯ್ತು ಸರ್. ಇಲ್ಲಿ ತೀರೋಗೊಬ್ರು ನೋಡಿ ಸರ್, ಆ ರೋಡ್ ಹೆಂಗಿದೆ ನೋಡಿ ಸರ್. ಅವರು ಶಾಸಕರು ಇದುವರೆಗೂ ಇಷ್ಟು ಇದಾಗಿದೆ. ನನಗೂ ಶಾಸಕರು ಬಂದಿಲ್ಲ, ಇವರು ಬಂದಿಲ್ಲ, ಯಾರೋ ಸಚಿವರು ಬಂದಿಲ್ಲ, ಇಲ್ಲಿಗೆ MP ಶಾಸಕರು ಬಂದಿಲ್ಲ. ಇಲ್ಲಿ ಸುಧಾಕರ್ ಅನ್ನೋರು ತಲೆನೇ ಇಕ್ಕಿಲ್ಲ ಈ ಕಡೆಗೆ ಸಾರ. ಇಲ್ಲಿ ಹೊತ್ತು ಟೌನ್ಗೆ ಹೋಗ್ಬೇಕಾದ್ರೆ ದೊಡ್ಡ ಹಿಂಸೆ ಆಗಿಬಿಟ್ಟೈತೆ ನಮಗೆ. ಟೌನ್ಗೆ ಹೋಗೋಕ್ಕೆ ಆಗ್ತಾ ಇರಲ್ಲ, ನಾವು ರೋಡ್ ದಾಟಕ್ಕೆ ಆಗ್ತಾ. ನೋಡಿ ಸರ್, ಇವಾಗ ಅಲ್ಲೇ ನೋಡಿ ಹೆಣ್ಮಕ್ಳು ಬಂದು ನಿಂತ್ಕೊಂಡಿದ್ದಾರೆ. 1 ಅವರ್ ಆಯ್ತು ಬಂದು ನಿಂತ. ಅವ್ರೇನೋ ಈ ಕಡೆ ಪಾಸ್ ಹಾಕೈತೆ ನೋಡಿ. ಇನ್ನು 2 ಅವರ್ ಬೇಕು. ಅವರು ಒಂದು ಹಂಸಿಲ್ಲ, ಒಂದು ಪೊಲೀಸ್ನವ್ರು ಆದ್ರೆ ಇದು ಕಡೆ ತಿರುಗೇ ನೋಡಲ್ಲ. ನೋಡಿ ಇಲ್ಲೊಂದು ಹಂಸ ಹಾಕಿ ಇಲ್ಲಿ ಪೊಲೀಸ್ನವ್ರು ಹಾಕ್ಬೇಕಾಯ್ತು. ಇಲ್ಲೇ ಟೇಷನ್ ಇದೆ, ನಂದಿ ಟೇಷನು. ಇಲ್ಲಿ ಪೊಲೀಸರು ದೇಖ್ಲಿ ಇಲ್ಲ. ಅಪಘಾತ ಆಗಿದ್ರೆ ಬರ್ತಾರೆ ಇಲ್ಲಿಗೆ. ಅಲ್ಲೇ ಊರೆಲ್ಲ ಕೊಳ್ಳೋದ್ಮ್ಯಾಗ ಊರು ಬಾಗ್ಲಾಗಿರಂತ ಹಂಗೆ ಬರ್ತಾರೆ ಇಲ್ಲೇ. ಇನ್ನು ಕಳೆದ 1 ವರ್ಷದಿಂದ ರಾಷ್ಟ್ರೀಯ ಹೆದ್ದಾರಿ ಮೇಲ್ಸೇತುವೆ ರಸ್ತೆ ಕಾಮಗಾರಿ ನಡೆಯುತ್ತಿರುವ ಕಾರಣ ಹೈದರಾಬಾದ್, ಬೆಂಗಳೂರು, ಚಿಕ್ಕಬಳ್ಳಾಪುರ ಮಾರ್ಗವಾಗಿ ಪ್ರತಿನಿತ್ಯ ಲಕ್ಷಾಂತರ ವಾಹನಗಳು ಸಂಚಾರ ಮಾಡುತ್ತೆ. ಆದರೆ ಚದಲಪುರ ಕ್ರಾಸ್ ಬಳಿ ರಸ್ತೆ ಕಾಮಗಾರಿಯಿಂದ ವಾಹನ ಸವಾರರಿಗೆ ದೊಡ್ಡ ತಲೆನೋವಾಗಿದ್ದು, ಅಡ್ಡಾದಿಡ್ಡಿ ವಾಹನ ಚಲಾವಣೆ ಮಾಡಿಕೊಂಡು ಒನ್ ವೇ ರಸ್ತೆಯಲ್ಲಿ ಬರ್ತಾರೆ.
ಇದರಿಂದ ಪ್ರತಿನಿತ್ಯ ಒಂದಲ್ಲ ಒಂದು ರಸ್ತೆ ಅಪಘಾತಗಳಾಗಿ ಸಾವು ನೋವಿನ ಪ್ರಕರಣಗಳು ದಾಖಲಾಗುತ್ತಿವೆ. ಅದರಲ್ಲಿ ಟಿಪ್ಪರ್ ಲಾರಿ ಹಾವಳಿಯಿಂದ ರಸ್ತೆಗಳು ಹದಗೆಟ್ಟಿ ಅಪಘಾತಗಳಿಗೆ ಕಾರಣವಾಗುತ್ತಿದೆ. ಆದರೆ ಪಕ್ಕದಲ್ಲೇ ಪೊಲೀಸ್ ಠಾಣೆ ಇದ್ದು ಅಪಘಾತಗಳನ್ನು ನಿಯಂತ್ರಿಸುವ ಕೆಲಸಕ್ಕೆ ಮುಂದಾಗುತ್ತಿಲ್ಲ ಎಂದು ಸಾರ್ವಜನಿಕರು ಆಕ್ರೋಶಕ್ಕೆ ಕಾರಣವಾಗಿದೆ. ನಾಗರಾಜ್ ಅಂತ ಹೇಳ್ಬಿಟ್ಟು ಚದ್ಲಪುರ ಸ್ಥಳೀಯ ಗ್ರಾಮದವರು. ಏನಿವತ್ತು ಚದ್ಲಪುರ ಹೈವೇ ರಸ್ತೆಯಲ್ಲಿ ಬ್ರಿಡ್ಜ್ ಆಗ್ತಾಯಿದೆ. ಏನಿವತ್ತು ಬ್ರಿಡ್ಜು ಒಂದು ವರ್ಷದಿಂದ ಆಗ್ತಾಯಿದೆ. ಏನೋ ಇದನ್ನು ಕಾಂಟ್ರಾಕ್ಟ್ ತಗೊಂಡಿರ್ತಕ್ಕಂಥ ವ್ಯಕ್ತಿ ನಿಧಾನಗತಿಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ನಾವು ಇವತ್ತು ಗೌಗನಹಳ್ಳಿ, ಕೊಡವನಹಳ್ಳಿ ಈ ಕಡೆಯಿಂದ ಒಂದು 10 ಹಳ್ಳಿ ಬರುತ್ತೆ. 10 ಹಳ್ಳಿಯವರು ಬರಬೇಕಂದ್ರೆ ನಂದಿ ಕ್ರಾಸ್ಗೆ ಹೋಗ್ಬಿಟ್ಟು ಯೂ ಟರ್ನ್ ತಡ್ಕೊಂಡು ಚಿಕ್ಕಬಳ್ಳಾಪುರಕ್ಕೆ ಹೋಗಬೇಕು. ರೈತರಿಗಂತೂ ತುಂಬ ಅನಾನುಕೂಲ ಆಗ್ತಾಯಿದೆ. ಇವರು ಸರಿಯಾಗಿ ಕೆಲಸ ಮಾಡ್ತಾಯಿಲ್ಲ, ಎಲ್ಲ ನಿಲ್ಲಿಸ್ಕೊಂಡಿದ್ದಾರೆ. ಇನ್ನೂ ಏನು ಇದು ಬಿಟ್ಟರೆ ಒಂದು 10 ವರ್ಷ ಆಗುತ್ತೇನೋ. ಇವಾಗ ಮೊನ್ನೆ ಒಂದು 4-5 ದಿನದ ಹಿಂದೆ ಒಬ್ಬ ವ್ಯಕ್ತಿನೂ ಮರಣ ಹೊಂದಿರ್ತಾರೆ, ಕುಪ್ಪಳ್ಳಿ ವ್ಯಕ್ತಿ. ಈ ಥರ ತುಂಬ ಒಂದು 5-6 ಆಕ್ಸಿಡೆಂಟ್ ಆಗ್ತಾಯಿದೆ. ಒಂದು 5-6 ಜನ ಇಲ್ಲಿ ತೀರ್ಕೊಂಡಿದ್ದಾರೆ. ಇಂಥದ್ದೆಲ್ಲ ನಡೀತಾ ಇದೆ. ಇದು ಸರ್ಕಾರ ಗಮನ ಬೇಗ ತಗೊಂಡು ಇದು ಬ್ರಿಡ್ಜು ಬೇಗ ಇದು ಮಾಡಿ ಸಾರ್ವಜನಿಕ ಅನುಕೂಲ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತೀನಿ. ಓಡಾಡೋಕ್ಕೆ ಆಗ್ತಾಯಿಲ್ಲ ಸರ್. ರೈತರು ಯಾರೇ ಆಗಲಿ ರೋಡಿಗೆ ಬರಬೇಕಂದ್ರೆ ಅರಗೈಯಲ್ಲಿ ಪ್ರಾಣ ಇಟ್ಕೊಂಡು ಓಡಾಡ್ತಕ್ಕಂಥ ಪರಿಸ್ಥಿತಿ ಆಗಿದೆ. ಬೈಕವ್ರು ಬರಬೇಕಂದ್ರೆ ಬರ್ತಾನೆ ಇಲ್ಲ. ಅವ್ರು ಎಷ್ಟೇ ಕಷ್ಟಗಳಿದ್ರೆ ಮನೆಯಲ್ಲೇ ಇರ್ತಕ್ಕಂಥದ್ದು ನಡೀತಾ ಇದೆ. ಅವ್ರು ಬರಬೇಕಂದ್ರೆ ರಸ್ತೆ ದಾಟ್ಕೊಳ್ಳೋಕ್ಕೂ ಕೂಡ ಆಗ್ತಾಯಿಲ್ಲ ಸರ್. ಶನಿವಾರ ಭಾನುವಾರ ಅಂತೂ ತುಂಬ ಕಾರುಗಳು ತುಂಬೋಗುತ್ತೆ. ವ್ಯಕ್ತಿ ಕೂಡ ಓಡಾಡೋಕ್ಕೆ ಕೂಡ ಆಗಲ್ಲ. ತುಂಬ ಟ್ರಾಫಿಕ್ ಇರುತ್ತೆ. ಒಂದು ಲೈನ್ ಬಿಟ್ಟಿದ್ದಾರೆ ಅಷ್ಟೇ. ಒಂದು ಗಾಡಿ ಹೋಗೋ ನಿಂತಿದೆ. ಒಂದು 1 ಅವರ್ ಆಗುತ್ತೆ. ಒಂದು ರಸ್ತೆ ಏನಾದರೂ ಇದು ಮಾಡಬೇಕಂತ ರಸ್ತೆ ಮಾಡ್ತಾ ಇಲ್ಲ. ಈಶಾ ಫೌಂಡೇಶನ್ ಏನು ಇವಾಗ ಸ್ಟಾರ್ಟ್ ಆಗಿದೆ, ಕಾರುಗಳು ಹೆವಿ ಅಲ್ಲಿಗೆ ಹೋಗ್ತಾ ಇರೋದ್ರಿಂದ ಟ್ರಾಫಿಕ್ ಹೆವಿ ಆಗಿದೆ ಸರ್. ಜನರಿಗೆ ಫುಲ್ ಅನಾನುಕೂಲ ಆಗಿದೆ. ಓಡಾಡೋಕೆ ಕೂಡ ಸಮಸ್ಯೆ ಆಗಿಬಿಟ್ಟಿದೆ. ಅಪಘಾತಗಳು ತುಂಬ ಅಂತೂ ಒಂದು ತಿಂಗಳಿಂದ ಒಂದು 6-7 ಜನ ಸತ್ತಿದ್ದಾರೆ ಇಲ್ಲಿ. ಒಟ್ಟಾರೆ ಚದಲಪುರ ಕ್ರಾಸ್ ಬಳಿ 3 ರಸ್ತೆಗಳು ಒಂದೇ ಕಡೆ ಸೇರುವುದರಿಂದ ಅಪಘಾತಗಳ ಹಾಟ್ಸ್ಪಾಟ್ ಆಗಿದ್ದು, ರಾಷ್ಟ್ರೀಯ ಹೆದ್ದಾರಿಯ ಮೇಲ್ಸೇತುವೆ ಕಾಮಗಾರಿ ಕುಂಠಿತಕ್ಕೆ ಕಾರಣವಾ ಅಥವಾ ವಾಹನಗಳ ದಟ್ಟಣೆಯೇ ಕಾರಣವಾ, ಇಲ್ಲ ಪೊಲೀಸ್ ಇಲಾಖೆಯ ನಿರ್ಲಕ್ಷ್ಯತನ ಕಾರಣವಾ ಎಂಬ ಅನುಮಾನಗಳು ಮೂಡಿದೆ. ಇದಕ್ಕೆ ಆಯಾ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮ ತೆಗೆದುಕೊಂಡು ಅಪಘಾತಗಳ ನಿಯಂತ್ರಣ ಮಾಡುತ್ತಾರಾ ಕಾದು ನೋಡಬೇಕಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ತಿಮ್ಮಸಂದ್ರ ಗ್ರಾಮದ ಬಳಿ ಇರುವ ವಿವಾದಿತ ವಖಫ್ ಆಸ್ತಿ ಸ್ಥಳಕ್ಕೆ ಇಂದು ಬಿಜೆಪಿ ಮುಖಂಡರ ತಂಡ ಭೇಟಿ ನೀಡಿ ಸ್ಥಳಕ್ಕೆ ಆಗಮಿಸಿದ್ದ ತಹಸೀಲ್ದಾರ್ ಹಾಗೂ ಎಸಿಯವರನ್ನ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡರು. ಇದರಿಂದ ಪೊಲೀಸರು ಭಾರೀ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಿದ್ರು. ಈ ಕುರಿತು ಒಂದು ವರದಿ. ಯಾರ ಖಾತೆ ಐತೋ ಅವ್ರ ಖಾತೆ ಅರ್ಥ ಆಯ್ತಾ? ಅನ್ನೋವರೆಗೂ ಯಾರು ಈ ಜಮೀನೊಳಗಡೆ ಬರಂಗಿಲ್ಲ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ತಿಮ್ಮಸಂದ್ರ ಗ್ರಾಮದ ಸರ್ವೆ ನಂಬರ್ 13/1ರಲ್ಲಿ 2 ಎಕರೆ 21 ಗುಂಟೆ, ಸರ್ವೆ ನಂಬರ್ 13/3ರಲ್ಲಿ 20 ಗುಂಟೆ, ಸರ್ವೆ ನಂಬರ್ 20ರಲ್ಲಿ 1 ಎಕರೆ 36 ಗುಂಟೆ ಜಮೀನು ವಖಫ್ ಆಸ್ತಿ ಎಂದು ದಾಖಲೆಗಳು ಇರುವ ಕಾರಣ ಆಕ್ರೋಶಗೊಂಡ ಕೋಲಾರ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಹಾಗೂ ತಂಡ ಇಂದು ವಿವಾದಿತ ವಖಫ್ ಆಸ್ತಿ ಸ್ಥಳಕ್ಕೆ ಬಿಜೆಪಿ ಮುಖಂಡರು ತಂಡ ಭೇಟಿ ನೀಡಿದ್ರು. ಇದರಿಂದ ಸ್ಥಳದಲ್ಲಿ ಬಿಗುವಿನ ವಾತಾವರಣ ಉಂಟಾಗಿತ್ತು. ಇದರಿಂದ ಪೊಲೀಸರು ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸೆ ನೇತೃತ್ವದಲ್ಲಿ 3 ಡಿವೈಎಸ್ಪಿ, 8 ಜನ ಪೊಲೀಸ್ ಇನ್ಸ್ಪೆಕ್ಟರ್ ಸೇರಿದಂತೆ 150ಕ್ಕೂ ಹೆಚ್ಚು ಜನ ಪೊಲೀಸರಿಂದ ಭಾರೀ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಿದ್ರು. ಇನ್ನು ಬಿಜೆಪಿ ಮುಖಂಡರು ಸ್ಥಳಕ್ಕೆ ಆಗಮಿಸಿದ ಕಾರಣ ಚಿಕ್ಕಬಳ್ಳಾಪುರ ಉಪವಿಭಾಗಾಧಿಕಾರಿ ಅಶ್ವಿನ್, ಚಿಂತಾಮಣಿ ತಹಸೀಲ್ದಾರ್ ಸುದರ್ಶನ್ ಯಾದವ್ ಸಹ ಸ್ಥಳಕ್ಕೆ ಆಗಮಿಸಿ ವಿವಾದಿತ ಸ್ಥಳದ ಬಗ್ಗೆ ಮಾಹಿತಿ ನೀಡಲು ಮುಂದಾದರು. ಇದರಿಂದ ಕೆರಳಿದ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಉಪವಿಭಾಗಾಧಿಕಾರಿ ಹಾಗೂ ತಹಸೀಲ್ದಾರರನ್ನು ಏಕವಚನದಲ್ಲಿ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡರು. ಫಕೀರ್ ಇನಾಮ್ತಿ ಜಮೀನು ಆಗಿದ್ರೆ ಸಾಕಷ್ಟು ಜನರಿಂದ ಕೈ ಬದಲಾವಣೆಯಾಗಿದೆ. ಅಕ್ರಮವಾಗಿ ದಾಖಲೆಗಳು ಬೋಗಸ್ ಆಗಿದ್ರು, ಅದ್ಯಾಗೆ ಖಾತೆ ಬದಲಾವಣೆ ಮಾಡಿದ್ರಿ ಎಂದು ಮುನಿಸ್ವಾಮಿ ಕೆರಳಿದ್ರು.
ಕಾಂಪೌಂಡ್ ರಿಮೂವ್ ಮಾಡ್ಬೇಕು ಎ ಸಿ ಅವರೇ ಬಂದ್ರಿ. ನಮ್ದು ಸರ್ಕಾರ ಬರ್ತೈತೆ, ಹುಡುಕಿ ಹುಡುಕ್ತೀರಿ ನಿಮ್ಮನ್ನ, ಎಲ್ಲೇ ಇದ್ರು ಅರ್ಥ ಆಯ್ತರ ಹುಡುಕ್ತೀರಿ. ಏನೋ ಏನಿದು ಪಲಾಯನ ಓಡತ್ತೀರೇನ್ರಿ ತಪ್ಸ್ಕೊಂಡು? ನಮ್ ಕ್ವಶನ್ಗೆ ಆನ್ಸರ್ ಕೊಡ್ರಿ ನೀವು, ನಮ್ ಕ್ವಶನ್ಗೆ ಆನ್ಸರ್ ಕೊಡಿ ನೀವು. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಬಂದ್ಬಿಟ್ಟಿದ್ದು ನೋಡ್ಬಿಟ್ಟಿದ್ದಲ್ಲ ನಂದೆ ಅಂತ ಹೇಳ್ಬಿಟ್ರೆ ಅವ್ರು ಸಿವಿಲ್ ಕೋರ್ಟ ಸಂವಿಧಾನದಡಿಯಲ್ಲಿ ಬಂದಿದೆ. ನೀವು ತಹಸೀಲ್ದಾರ್ ಏನ್ ಬೇಕು, ಎ ಸಿ ಏನ್ ಬೇಕು, ಡಿ ಸಿ ಏನ್ ಬೇಕು, ಏನಂತ ನೀನೇನು ಅವ್ರನ್ನ ಅವ್ರನ್ನ ಬಿಡಬೇಡಿ. ಕಾಂಪೌಂಡ್ ರಿಮೂವ್ ಮಾಡ್ರಿ ನೀವು. ಕೋರ್ಟಲ್ ಸ್ಟೇ ಇದೆಯಲ್ಲ, ಕೋರ್ಟಲ್ ಸ್ಟೇ ಇದೆ. ಅರ್ಥ ಆಯ್ತಾ? ಕೋರ್ಟಲ್ಲಿ ನೀನು ಹೇಳ್ದಲ್ಲ ಇಂಜೆಕ್ಷನ್ ಇದೆ ಅಂತ ಹೇಳ್ಬಿಟ್ಟು ಆಯ್ತು. ಅದು ಕೋರ್ಟಲ್ಲಿ ಡಿಸೈಡ್ ಆಗೋರ್ಗು ಯಾರ್ದು ಕಾಂಪೌಂಡ್ ಇರ್ಕೊಡ್ದಿಲ್ಲ. ಇದು ಯಾರು ಹಾಕಿದ್ರು? ಫಕೀರ್ ಹಾಕಿದ್ನಾ? ಅಶೋಕ್ ಕಟ್ಟೆ ಫಕೀರ್ ಸಾಬ್ ಕಟ್ಟಿದ್ನ? ಫಕೀರಿ ನಮ್ತೇನು ಕಟ್ಟಿದ್ರ? ಯಾರು ಕಟ್ಟಿದ್ರು ಹೇಳ್ರಿ? ಶುಗರ್ ಎಲ್ಲ ಬಂದ್ಬಿಡ್ತದೆ. ಕೂಲಾಗಿ ಮಾತಾಡಿ, ನೀನು ಟೆನ್ಷನ್ ತಪ್ಪು ಮಾಡ್ಬಿಟ್ಟಿದ್ದೀರಿ, ಸಮರ್ಸ್ಕೊಬೇಕು. ಬಿಡಲ್ಲ ನಾವ್ ಇದನ್ನೆಲ್ಲ. ಅರ್ಥ ಆಯ್ತಾ? ನೀನ್ ಟೆನ್ಷನ್ ತಗೊಂಡಿದ್ದೀರಾ? ತಾಲೂಕ್ ದಂಡಾಧಿಕಾರಿ ತಾಲೂಕಾಗಿರೋರೆಲ್ಲ ಬಂದು ನೀನ್ ತಪ್ಪು ಮಾಡಿದ್ದಾದ್ಮೇಲೆ ಕ್ವಶನ್ ಕೇಳಿದ್ದಾದ್ಮೇಲೆ ಎ ಸಿ ಅವರೇ ನೀವು ಆನ್ಸರ್ ಕೊಡ್ಬೇಕು, ತಹಸೀಲ್ದಾರ್ ದಂಡಾಧಿಕಾರಿ ನೀವು ಆನ್ಸರ್ ಕೊಡ್ಬೇಕು. ನಮ್ಮದು ನಮ್ಮ ಭೂಮಿ ನಮ್ಮ ಹಕ್ಕು ಇದು. ಅರ್ಥ ಆಯ್ತಾ? ಹಂಗಿರೋವಾಗ ಇಲ್ಲಿ ಸಮಾಧಿಗಳಿದೆ, ಅಶ್ವತ್ಥ ಕಟ್ಟೆ ಇದೆ, ನೋಡ. ಅರ್ಥ ಆಯ್ತಾ? ನೀವೇ ನಿಂತ್ಕೊಂಡು ಹಾಕ್ತೀರಾ? ನಾವು ಇಷ್ಟೇ ಸರ್ ಹೇಳೋದು. ಕೋರ್ಟ್ ಅಲ್ಲಿ ಕೋರ್ಟ್ ಹೋಗಿದೆ, ಕೋರ್ಟ್ ಅಲ್ಲಿ ಇದ್ದಾಗ ಟ್ರಿಬ್ಯುನಲ್ ಆಯ್ತು, ಹೈಕೋರ್ಟ್ ಅದೊಂದೇ ದೊಡ್ಡದೇನ್ರಿ? ಹೈಕೋರ್ಟ್ ಇದೆ, ಸುಪ್ರೀಂ ಕೋರ್ಟ್ ಇದೆ. ಸರ್ ಈಗ ಹೈಕೋರ್ಟ್ ಅಲ್ಲಿ ಪೆಂಡಿಂಗ್ ಇದೆ ಸರ್. ಅದು ಹೈಕೋರ್ಟ್ ಇದು ಹಿಂದೆ ಆಗಿರೋಂಥದ್ದು, ಈಗ ಹೈಕೋರ್ಟ್ ಅಲ್ಲಿ ಪೆಂಡಿಂಗ್ ಕೂಡ ಇದೆ. ಆಸ್ ಆಫ್ ನಾವು ಇವತ್ತಾಗಿರೋಂಥದ್ದಲ್ಲ, 85 ದಿನ ಆಗಿದೆ ಕಾಂಪೌಂಡ್ ಹಾಕಿ ರೈತರಲ್ಲಿ. ಆಮೇಲೆ ಹೈಕೋರ್ಟ್ಗೆ ಹೋಗಿ ಅಲ್ಲೇ ಸುಮಾರು 2-3 ವರ್ಷ ಆಗಿದೆ. ಮತ್ತೆ ಜಡ್ಜ್ಮೆಂಟ್ ಕೂಡ ಪೆಂಡಿಂಗ್ ಇದೆ. ಇಬ್ಬರಿಗೂ ಅದೇ ಮಾಡಬೇಕು. ಈಗ 2016 ಒಂದ್ ನಿಮಿಷ ತಹಸೀಲ್ದಾರ್ ಅಲ್ಲ ಇಲ್ಲಿ ಕೇಳಿ. ಒಂದ್ ಸೆಕೆಂಡ್, ತಹಸೀಲ್ದಾರ್ ಇಲ್ಲಿ ಕೊಟ್ಟಿದಾರಲ್ಲ ತಿಮ್ಸಂದ್ರ ಸರ್ವೆ ನಂಬರ್ ಇದರಲ್ಲಿ ಹೆಸರಿಲ್ಲ. ಯಾರು ಯಾಕೆ ಹೋಗ್ಬೇಕು, FIR ಹಾಕಿ ಮಾಡ್ಬೇಕು ನೋಡಿ. ಈಗ ನಮ್ಮರು ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ, ಇದ್ರಲ್ಲಿ ಸರ್ವೆ ನಂಬರ್ 13 ಮತ್ತು 20 ಅಲ್ಲ ಕ್ವಶನ್ ಅಲ್ಲ, ನಾವು ಅದಕ್ಕೆ ಮಾತಾಡ್ತಾ ಇರೋದು. ನೀವೇ ನೋಡಿ, ತಿಮ್ಸಂದ್ರ ಸರ್ವೆ ನಂಬರ್ ಎಂಟ್ರಿನೇ ಇಲ್ಲ, ನೋಡ್ಕೊಳ್ಳಿ. ಅಲ್ಲ ಇದರಲ್ಲಿ ಇದ್ರಿಲ್ಲ, ಜಮೀನ್ ಹತ್ರಕ್ಕೆ ಹೋಗೋದು ದಯವಿಟ್ಟು ತಡಿ. ಆಮೇಲೆ ಒಂದ್ ನಿಮಿಷ, ಅರ್ಥ ಆಯ್ತಾ? ಜಮೀನ್ ಹತ್ರ ಒಂದ್ ನಿಮಿಷ. ರೈತರು ನಮ್ಮ ಜೊತೆಲಿ ಇರ್ತಾರೆ, ನಮ್ಮ ಮುಖಂಡರು ನಮ್ಮ ಜೊತೆಲಿ ಇರ್ತಾರೆ. ಅದು ಬಿಟ್ಟು ನಾನೊಂದು ವಿಷಯ ಹೇಳ್ತೀನಿ ಕೇಳಿ. ಇವ್ರು ಯಾರಾದರೂ ಏನಾದರೂ ಸಣ್ಣ ಪುಟ್ಟ ಅವು ಇವು ಮಾಡಿದ್ರೇನು ಕೇಳಿ, ಅದು ನಾವು ಜವಾಬ್ದಾರ. ಏನ್ ಹೇಳಿ? ನೀವೇನ್ ಜೈಲ್ ಕಳಿಸ್ತೀರಾ, ಗಲ್ಕ್ ಹಾಕ್ತೀರಾ? ಗಲ್ಕ್ ಹಾಕ್ತೀರಾ? ನಾವು ಹಾಕ್ಕೊಳಕ್ ರೆಡಿ. ನಾನೊಂದು ವಿಷಯ ಹೇಳ್ತೀನಿ ಕೇಳಿ. ನಾವು ಬರೋದು ಒಂದೇ ಒಂದ್ ನಿಮಿಷ, ನಾವು ಬರೋದು ಕಾರ್ಗಳಲ್ಲಿ ಬರ್ತೀರಿ, ನೀವು ಒಂದ್ ನಿಮಿಷ ಹೇಳ್ತೀನಿ. ಯಾರ್ದು ಹಪ್ತೆ ಬೇಕಿಲ್ಲಿ? ಯಾರು ಮಾತಾಡ್ಬಾರ್ದು, ಬರೀ ಕಡೆ ಸೈಡ್ ಬಂದ್ಬಿಟ್ಟು ಅಡ್ಡ ಬರ್ಬಾರ್ದು. ಒಂದೇ ನಿಮಿಷ. ನಮ್ಮಲ್ಲಿ ಮುಖಂಡರುಗಳು ಏನಿದ್ದಾರೆ, ರೈತರ ಅವ್ರನ್ನ ಬಿಡಿ. ಅರ್ಥ ಆಯ್ತಾ? ನೀವೇ ಕರ್ಕೊಂಬನ್ನಿ, ಆಯ್ತಾ? ಇಲ್ಲಿ ರೈತರು ಏನಿದ್ದಾರೆ ಅವ್ರು ಬೇಕೇ ಬೇಕಾ ಅಲ್ಲಿ ಹೇಳಿ. ಆಮೇಲೆ ನಮ್ಮಲ್ಲಿ ನೋಡ್ರಿ
ಗೋಪಿ ಅಣ್ಣವರಾಗ್ಲಿ ಮುನ್ರಾಜ್ ಅವರಾಗ್ಲಿ ನಮ್ಮಲ್ಲಿ ಅಧ್ಯಕ್ಷರಾಗಿ ಇವ್ರು ಬೇಕೇ ಬೇಕಾ? ನಾವೆಲ್ಲ ಹೋಗೋಣ ಸರ್. ಗೋಪಿ ಅಣ್ಣ ಆಗ್ಲಿ ಮುನ್ರಾಜ್ ತಾವು ನಾವು ಹೋಗ್ಬೋದು ಸರ್. ನಾನು ವಿಷಯ ಹೇಳ್ತೀನಿ ಕೇಳಿ. ಇನ್ನು ವಿವಾದಿತ ಜಮೀನಿನಲ್ಲಿ ಅಶ್ವತ್ಥಕಟ್ಟೆ ಹಿಂದೂಗಳ ಸಮಾಧಿ ಇದೆ. ಮುಸ್ಲಿಂ ಸಮುದಾಯದ ವ್ಯಕ್ತಿಯೊಬ್ಬರಿಂದ ಕೆಲವು ರೈತರು ಜಮೀನು ಖರೀದಿ ಮಾಡಿದ್ದು ಜಮೀನು ಖಾತೆ ವಹಿವಾಟು ವರ್ಗಾವಣೆ ಬದಲಾವಣೆಗಳು ಆಗಿವೆ. ಆದರೆ ಅಸಲಿಗೆ ವಿವಾದಿತ ಜಮೀನು ಅಧಿಕೃತವಾಗಿ ಯಾರಿಗೂ ಮಂಜೂರು ಆಗಿಲ್ವಂತೆ. ಇದರಿಂದ ಈಗ ವಿವಾದ ಭುಗಿಲೆದ್ದಿದೆ. ಮುಂದೆ ಯಾವ ರೀತಿ ತಿರುಗುತ್ತೋ ಕಾದು ನೋಡಬೇಕು. ಅಸ್ಲಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ರೈತರು ಒಂದು 4 ಜನ ಶಿಡ್ಲಘಟ್ಟ ನಗರದ ಸರಸ್ವತಿ ವಿದ್ಯಾಸಂಸ್ಥೆಯಲ್ಲಿ 1993-94ನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ವ್ಯಾಸಂಗ ಮಾಡಿದ ಹಳೆಯ ವಿದ್ಯಾರ್ಥಿಗಳಿಂದ ಜ್ಞಾನವನ್ನು ಧಾರೆ ಎರೆದ ಗುರುಗಳಿಗೆ ಗುರುವಂದನಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಶಿಡ್ಲಘಟ್ಟ ನಗರದ ವಾಸವಿ ಕಲ್ಯಾಣ ಮಂಟಪದಲ್ಲಿ ನಡೆದ ಗುರುವಂದನಾ ಕಾರ್ಯಕ್ರಮದಲ್ಲಿ ಒಂದು ರೀತಿಯ ಭಾವನಾತ್ಮಕ ದೃಶ್ಯಗಳು ಕಂಡುಬಂದವು. ಸರಿಸುಮಾರು 30 ವರ್ಷಗಳ ನಂತರ ಸಂಗಮಗೊಂಡ ಹಳೆಯ ಸ್ನೇಹಿತರು ಸಂತಸವನ್ನು ಹಂಚಿಕೊಂಡರು. ವಿದ್ಯಾದಾನ ಮಾಡಿದ ಗುರುಗಳಿಗೆ ನೋಡುವ ಭಾಗ್ಯ ಒದಗಿ ಬಂದಿದ್ದು ನಮ್ಮ ಪುಣ್ಯ ಎಂದ ವಿದ್ಯಾರ್ಥಿಗಳು ತಮ್ಮ ತಮ್ಮ ಸ್ನೇಹಿತರ ಜೊತೆಯಲ್ಲಿ ಅನೇಕ ವಿಷಯಗಳು ವಿನಿಮಯ ಮಾಡಿಕೊಂಡರು. ಹಳೆಯ ನೆನಪುಗಳನ್ನು ಮೆಲುಕು ಹಾಕಲು ಒಳ್ಳೆಯ ವೇದಿಕೆಯೂ ಸಹ ರೂಪುಗೊಂಡಿತ್ತು. ಇನ್ನು ಅಜ್ಞಾನವನ್ನು ಹೋಗಲಾಡಿಸಿ ಜ್ಞಾನವನ್ನು ಧಾರೆ ಎರೆದ ಗುರುಗಳು ತಮ್ಮ ನೆಚ್ಚಿನ ವಿದ್ಯಾರ್ಥಿಗಳ ಸೇವೆಯನ್ನು ಪ್ರಶಂಸಿಸಿದರು. ಗುರುಗಳು ಹಳೆಯ ವಿದ್ಯಾರ್ಥಿಗಳಿಂದ ಯಾವುದೇ ರೀತಿಯ ಅಪೇಕ್ಷೆ ಇರುವುದಿಲ್ಲ. ಅಪೇಕ್ಷೆ ಬಂದಿರುತ್ತದೆ. ಅದೇನೆಂದ್ರೆ ಶಿಷ್ಯ ಒಳ್ಳೆಯ ಸಂಸ್ಕಾರವಂತನಾಗಲಿ, ಜೊತೆಗೆ ಜನ್ಮ ನೀಡಿದ ತಂದೆ ತಾಯಿಯರನ್ನು ಪೋಷಣೆ ಮಾಡಿ ಸನ್ಮಾರ್ಗದಲ್ಲಿ ನಡೆದು ಸಮಾಜದಲ್ಲಿ ಉತ್ತಮ ವ್ಯಕ್ತಿಯಾಗಿ ಬೆಳೆಯಬೇಕು. ಅದುವೇ ನಮ್ಮೆಲ್ಲರ ಆಶಯ ಎಂದು ಗುರುಗಳು ತಮ್ಮ ಅಂತರಾಳದ ಮಾತುಗಳನ್ನು ಹಳೆಯ ವಿದ್ಯಾರ್ಥಿಗಳ ಮುಂದೆ ಹಂಚಿಕೊಂಡರು. ಇನ್ನೂ ಜನ ಮಕ್ಕಳು ಇನ್ನೂ ದಾರಿ ಇಟ್ಟಿರ್ತೀರ. ಆ ದಾರಿಗಳನ್ನೆಲ್ಲ ಒಟ್ಟುಗೂಡಿಸಿ ಈ ದಿನ ಒಂದು ಗುರುವಂದನಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರೋದಕ್ಕೆ ನಿಜಕ್ಕೂ ನಾವು ಅಭಾರಿಯಾಗಿರ್ತೀವಿ. ಹೇಗೆ ಅಂತಂದ್ರೆ 10ನೇ ಕ್ಲಾಸ್ ಮುಗಿದ ಮೇಲೆ ಒಬ್ಬೊಬ್ಬರು ಕಂಡು ಹೋಗಿರ್ತಾರೆ. ಯಾರನ್ನೂ ನೋಡಿರೋದಿಲ್ಲ. ಈಗ ಮಕ್ಕಳನ್ನ ನೋಡುವಾಗ ಆಗಿದ್ದೆ ಹೀಗಿದೆ ಈ ನೆನಪು ಕೆಲವರಿಗೆ ಪರ್ಸನಲಿ ಬರ್ತೋಗಿರ್ತಾರೆ. ನೀನು ಜೊತೆ ಮಾಡಿದ್ವಿ ಓಡೋಗಿದ್ವಿ ಅನ್ನೋ ಒಂದು ನಿಮ್ಮ ನೆನಪುಗಳನ್ನೆಲ್ಲ ಬೆಳಕಾಗುವಂತಹ ಒಂದು ವೇದಿಕೆ ಆಗಿದೆ. ಈ ವೇದಿಕೆಯಲ್ಲಿ ಪರಸ್ಪರ ಪರಿಚಯ ಉಂಟಾಯಿತು. ನೀನೇನು ಮಾಡ್ತಾ ಇದ್ದೆ, ಹೇಗಿದ್ಯಾ, ಎಷ್ಟು ಜನ ಮಕ್ಕಳು, ಎಲ್ಲಿದ್ಯಾ ಅನ್ನೋ ಒಂದು ವಿಚಾರ ವಿನಿಮಯ ಮಾಡಿಕೊಳ್ಳೋದಕ್ಕೂ ಸಹ ಇನ್ನು ಗುರುಗಳಾದ ಗೋಪಿನಾಥ್, ಬಯ್ಯಣ್ಣ, ವೈಎನ್ ದಾಶಾರಥಿ, ಶ್ಯಾಮ್ ಸುಂದರ್ ಮುಂತಾದವರು ಗುರು ಮತ್ತು ವಿದ್ಯಾರ್ಥಿಗಳ ಸಂಬಂಧ ಹಾಗೂ ಸಮಾಜದಲ್ಲಿ ಯಾವ ರೀತಿ ನಡೆದುಕೊಳ್ಳಬೇಕು, ಸಮಾಜ ನಮ್ಮಿಂದ ಏನು ಅಪೇಕ್ಷಿಸುತ್ತದೆ ಎಂಬುದರ ಬಗ್ಗೆ ಸವಿಸ್ತಾರವಾಗಿ ಮಾಹಿತಿ ನೀಡಿ ಸಮಾಜದಲ್ಲಿ ಸಂಕಷ್ಟದಲ್ಲಿರುವ ಜನರ ನೆರವಿಗೆ ಧಾವಿಸಿ ಸಮಾಜ ಸೇವೆಯ ಮನೋಭಾವ ಬೆಳೆಸಿಕೊಳ್ಳಬೇಕೆಂದು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ವಿದ್ಯಾರ್ಥಿಗಳ ಸ್ನೇಹಿತರನ್ನ ಊಟ ಮಾಡಿಕೊಂಡು ನಾವು ಈ ಒಂದು ಗುರುವಂದನಾ ಕಾರ್ಯಕ್ರಮ ಮಾಡಬೇಕಂತ ಅವತ್ತು ಯೋಚನೆ ಮಾಡಿದ್ವಿ. ಆ ಒಂದು ಗುರುವಂದನಾ ಕಾರ್ಯಕ್ರಮವನ್ನು ಇಲ್ಲಿನ ನಮ್ಮ ಲೋಕಲ್ ಸ್ನೇಹಿತರ ಪರಿಶ್ರಮದಿಂದ ಎಲ್ಲ ಸುಸೂತ್ರವಾಗಿ ಯಶಸ್ವಿಯಾಗಿದೆ. ಅವರಿಗೆ ನಾನು 93-94 ಸಾಲಿನ ವಿದ್ಯಾರ್ಥಿಯಾಗಿ ಇದ್ದೇನೆ. ಇದಕ್ಕೆ ಸತತ 2 ತಿಂಗಳ ಪರಿಶ್ರಮ. ನಾವು ಒಂದು ಗ್ರೂಪ್ ಒಂದು ವಾಟ್ಸಪ್ ಗ್ರೂಪ್ ಮಾಡಿಕೊಂಡು 2 ತಿಂಗಳಿಂದ ಸೆಪ್ಟೆಂಬರ್ 22ನೇ ತಾರೀಕು ಇರ್ತೀವಿ. ಮತ್ತು ಅದೇ ಆ ಮೀಟಿಂಗಲ್ಲೇ ಒಂದು ನಿರ್ಣಯ ತಗೊಂಡು ಅದನ್ನು ಕಾರ್ಯಗತ ಗುರುವಂದನಾ ಕಾರ್ಯಕ್ರಮ ರೂಪದಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು. ನಮಸ್ತೆ, ನಾನು ರೋಹಿಣಿ. ಸರಸ್ವತಿ ಕಾನ್ವೆಂಟಲ್ಲಿ 93-94
1994 ಬ್ಯಾಚಿನ ಒಂದು ವಿದ್ಯಾರ್ಥಿನಿ, SSLC ಪಾಸ್ ಆದಂಥ ವಿದ್ಯಾರ್ಥಿನಿ. ನಾವೆಲ್ಲರೂ ಸುಮಾರು 30 ವರ್ಷಗಳಾದ ನಂತರ ಹೀಗೆ ಸೇರಿದ್ವಿ. ಒಬ್ಬ ವಿದ್ಯಾರ್ಥಿನಿಯ ಒಂದು ಗ್ರೂಪ್ ಕ್ರಿಯೇಟಿನ ಒಂದು ಪರಿಣಾಮವಾಗಿ ಒಂದು ಕಡೆ ಸೇರಿ ಅವತ್ತೇ ಡಿಸೈಡ್ ಮಾಡಿದ್ವಿ ನಾವು ಯಾಕೆ ನಾವು ಸೇರಿದ ಮೇಲೆ ಇದನ್ನು ಒಂದು ಒಳ್ಳೆಯ ಒಂದು ರೂಪ ಕೊಡಬಾರ್ದು ಅಂತ ಗುರುವಂದನಾ ಪ್ರೋಗ್ರಾಮ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ಕೇವಲ 2 ತಿಂಗಳಲ್ಲಿ ನಮ್ಮ ಈ ಲೋಕಲ್ ಬಾಯ್ಸ್ ಎಲ್ಲ ಸೇರಿಕೊಂಡು ಇದನ್ನು ಇಷ್ಟೊಂದು ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿದ್ರು. ನಿಜವಾಗ್ಲೂ ಅವರ ಒಂದು ಪರಿಶ್ರಮಕ್ಕೆ ಮೆಚ್ಚಲೇಬೇಕು. ನಾವು ಇವತ್ತಿನ ದಿನ ಬಂದು ನಾವು ಅವ್ರಿಗೆ ಸಾಥ್ ಕೊಟ್ವಿ. ಸೊ ಅವ್ರಿಗೆ ನಮ್ಮೆಲ್ಲರ ಪರವಾಗಿ ಎಲ್ಲ 93-94 ಬ್ಯಾಚಿನ ಒಂದು ವಿದ್ಯಾರ್ಥಿಗಳ ಪರವಾಗಿ ಅವರಿಗೆ ಧನ್ಯವಾದಗಳು. ಈ ಸಂದರ್ಭದಲ್ಲಿ ಸರಸ್ವತಿ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಕೆ ಶ್ರೀಕಾಂತ್, ಕಾಂಗ್ರೆಸ್ ಮುಖಂಡ ಹಳೆಯ ವಿದ್ಯಾರ್ಥಿ ಆಂಜಿನಪ್ಪ, ಜಿಲ್ಲಾ ಬಿಜೆಪಿ ಒಬಿಸಿ ಮೋರ್ಚಾದ ಅಧ್ಯಕ್ಷ ಆಂಜನೇಯಗೌಡ, ಚಿಕ್ಕದಾಸರಹಳ್ಳಿಯ ದೇವರಾಜ್, ಕ್ರೆಸೆಂಟ್ ಶಾಲೆಯ ಕಾರ್ಯದರ್ಶಿ ತಮೀಮ್ ಅನ್ಸಾರಿ, ಹಳೆಯ ವಿದ್ಯಾರ್ಥಿನಿ ರೋಹಿಣಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ತಮೀಮ್ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ನುರಿತ ಚರ್ಮರೋಗ ತಜ್ಞರಿಂದ ಚರ್ಮರೋಗಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಗಜ್ಜಿ, ತೊನ್ನು, ತುರಿಕೆ, ಸೋರಿಯಾಸಿಸ್, ಎಕ್ಸಿಮಾ, ಲೈಂಗಿಕ ರೋಗಗಳು, ಉಗುರುಗಳ ಸಮಸ್ಯೆ, ಕೂದಲಿಗೆ ಸಂಬಂಧಪಟ್ಟ ಸಲಹೆಗಳು, ಕೂದಲು ಉದುರುವುದು, ಬಿಳಿ ಕೂದಲು, ಸ್ತ್ರೀಯರಿಗೆ ಕೈಕಾಲುಗಳ ಮೇಲೆ ಅನವಶ್ಯಕ ಕೂದಲು ಬೆಳೆಯುವುದು, ಸೌಂದರ್ಯಕ್ಕೆ ಸಂಬಂಧಪಟ್ಟ ಸಲಹೆಗಳು, ಮೊಡವೆಗಳು, ಚರ್ಮ ಒಡೆಯುವುದು, ಒಣಚರ್ಮ, ಆಯಿಲ್ ಸ್ಕಿನ್, ಸ್ಕಿನ್ ರ್ಯಾಷಸ್ ಇತರೆ ಕಾಯಿಲೆಗಳಿಂದ ಶೀಘ್ರ ಗುಣಮುಖರಾಗಲು ಸಲಹೆ ಮತ್ತು ಚಿಕಿತ್ಸೆಯನ್ನ ನೀಡಲಾಗುವುದು. ಫಿಸಿಷಿಯನ್ ಸಹ ಲಭ್ಯವಿದ್ದು ಎಲ್ಲ ರೀತಿಯ ಸೋಂಕುಗಳು, ಮಧುಮೇಹ ಆರೈಕೆ, ಅಧಿಕ ರಕ್ತದೊತ್ತಡ, ಉಸಿರಾಟ ಸಂಬಂಧಿತ ರೋಗಗಳು, ಹೃದಯ ಸಂಬಂಧಿತ ರೋಗಗಳ ಚಿಕಿತ್ಸೆ ಹಾಗೂ ವೃದ್ಧಾರೋಗ್ಯ ಆರೈಕೆ ಮಾಡಲಾಗುವುದು. ವಿಶೇಷ ಸೂಚನೆ: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6ರಿಂದ 9 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಚಿಕ್ಕಬಳ್ಳಾಪುರ ತಾಲೂಕಿನ ಜನತೆಗೆ ಸಂತಸದ ಸುದ್ದಿ. ಆಹ್ಲಾದಕರ ವಾತಾವರಣದಲ್ಲಿ ಡಿಸಿ ಕನ್ವರ್ಷನ್ ಆಗಿರುವ ಕೂಡ ಅಪ್ರೂವ್ಡ್ ಸೈಟ್ಗಳು ಮಾರಾಟಕ್ಕೆ ಲಭ್ಯವಿದೆ. ಸರ್ಕಾರಿ ಮೆಡಿಕಲ್ ಕಾಲೇಜಿನಿಂದ ಕೇವಲ 1.5 ಕಿಲೋಮೀಟರ್ ಹಾಗೂ ರಾಷ್ಟ್ರೀಯ ಹೆದ್ದಾರಿಯಿಂದ ಕೇವಲ 2ರಿಂದ 3 ನಿಮಿಷದಲ್ಲಿ ಕ್ರಮಿಸಬಹುದು. ಪಕ್ಕ ವಾಸ್ತು ಇರುವ ವಿಶಾಲವಾದ ಸೈಟ್ಗಳು ನಿಮಗಾಗಿ ಸಿದ್ಧಗೊಂಡಿದೆ. ಮೂಲಭೂತ ಸೌಲಭ್ಯಗಳಿಗೆ ಆದ್ಯತೆ ನೀಡಲಾಗಿದೆ. ಇನ್ನು ಕೆಲವು ಸೈಟ್ಗಳು ಮಾತ್ರ ಲಭ್ಯವಿದೆ. ಸ್ಥಳ: ಪೆರೇಸಂದ್ರ ಗ್ರಾಮ, ಚಿಕ್ಕಬಳ್ಳಾಪುರ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ. ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್, ಸತತ 23 ವರ್ಷಗಳಿಂದ ಅನುಭವವುಳ್ಳ ಹೋಲ್ಸೇಲ್ ಡೀಲರ್ಸ್. ದಸರಾ ಹಾಗೂ ದೀಪಾವಳಿ ಹಬ್ಬದ ಪ್ರಯುಕ್ತ ಭಾರಿ ರಿಯಾಯಿತಿ ಮಾರಾಟ. ಒಂದು ವಸ್ತು ಖರೀದಿಸಿದಲ್ಲಿ 7 ರೀತಿಯ ಸೌಲಭ್ಯಗಳು. ಅತ್ಯುತ್ತಮ ಸರ್ವಿಸ್. ಕಳೆದ 23 ವರ್ಷಗಳಿಂದ ನಿಮ್ಮ ಸೇವೆಯಲ್ಲಿ. ರು 7,000 ಮೇಲ್ಪಟ್ಟ ವಸ್ತು ಖರೀದಿಸಿದ್ದಲ್ಲಿ ಸುಲಭ ಕಂತುಗಳಲ್ಲಿ ಸಾಲ ಸೌಲಭ್ಯ ನೀಡಲಾಗುವುದು. ಯಾವುದೇ ಎಲೆಕ್ಟ್ರಾನಿಕ್ಸ್, ಹಳೆಯ ಟಿವಿ, ಫ್ರಿಡ್ಜ್, ಕುಕ್ಕರ್, ಮಿಕ್ಸಿ, ವಾಷಿಂಗ್ ಮಿಷಿನ್ ಎಕ್ಸ್ಚೇಂಜ್ ಮಾಡಿಕೊಡಲಾಗುವುದು. ಕೇವಲ 10,999 ರುಗಳಿಗೆ 25,000 ಬೆಲೆ ಬಾಳುವ ವಸ್ತುಗಳು ನಿಮಗಾಗಿ ಕಾದಿವೆ. ನಮ್ಮ ಶಾಖೆಗಳು: ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್, ಅರ್ಚನಾ ಕ್ಲಿನಿಕ್ ಎದುರು, ಸಾಗರ್ ಟೀ ಸ್ಟಾಲ್ ಪಕ್ಕ, NPO ರಸ್ತೆ, ಚಿಕ್ಕಬಳ್ಳಾಪುರ. ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್ ಫರ್ನಿಚರ್ ಅಂಡ್ ಮೊಬೈಲ್ಸ್, ಬಾಲಾಜಿ ಕಾಂಪ್ಲೆಕ್ಸ್, ರಾಘವೇಂದ್ರ ಸ್ವಾಮಿ ಗುಡಿ ಎದುರು, ಕೋಟ್ ಹತ್ತಿರ, DVG ರಸ್ತೆ, ಬಾಗೇಪಲ್ಲಿ. ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್ ಗಗನ್ ಕಾಂಪ್ಲೆಕ್ಸ್, ತಾಲೂಕು ಹೊಸ ಸೊಸೈಟಿ ಎದುರು, ಮಾರಮ್ಮ ದೇವಸ್ಥಾನ ಪಕ್ಕ, TB ರಸ್ತೆ, ಶಿಡ್ಲಘಟ್ಟ. ಗ್ರಾಹಕರ ವಿಶ್ವಾಸಕ್ಕೆ ಮತ್ತೊಂದು ಹೆಸರು AU ಜುವೆಲರ್ಸ್. ನಮ್ಮಲ್ಲಿ ದೊರೆಯುವ ಎಲ್ಲ ಆಭರಣಗಳು HUID and 100% BIS 916 ಆಲ್ಮಾರ್ಕ್ ಸರ್ಟಿಫೈ ಆಗಿರುತ್ತದೆ. 92.5 ಸಿಲ್ವರ್ ಆಲ್ಮಾರ್ಕ್ ಆರ್ಟಿಕಲ್ಸ್ ಅಂಡ್ ಜುವೆಲರಿ ದೊರೆಯುತ್ತದೆ. ನಮ್ಮ AU ಜುವೆಲರ್ಸ್ ನವೀನ ವಿನ್ಯಾಸದ ಜುವೆಲರಿಗಳಿಗೆ ಮನೆ ಮಾತಾಗಿದೆ. ನಮ್ಮ AU ಜುವೆಲರ್ಸ್ನಲ್ಲಿ ಚಿನ್ನ ಉಳಿತಾಯ ಯೋಜನೆ ಲಭ್ಯ. ಸ್ವರ್ಣ ವರ್ಷ ಹಾಗೂ ಚಿನ್ನ ವರ್ಷ ಎಂಬ ಮಾಸಿಕ ಚಿನ್ನ ಉಳಿತಾಯ ಯೋಜನೆಯನ್ನ ನಿಮಗಾಗಿ ಸಾದರಪಡಿಸುತ್ತಿದೆ. ಈ ಯೋಜನೆಯ ಮೂಲಕ ಖರೀದಿಸುವ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಇರುವುದಿಲ್ಲ.
ಎಯು ಜುವೆಲರ್ಸ್ನಲ್ಲಿ ನಿಮ್ಮ ಚಿನ್ನಾಭರಣಗಳ ಗುಣಮಟ್ಟವನ್ನು ನಮ್ಮ ವಿದೇಶಿ ಕ್ಯಾರೆಟ್ ತಪಾಸಣಾ ಯಂತ್ರದ ಮೂಲಕ ಕೇವಲ 1 ನಿಮಿಷದಲ್ಲಿ ತಿಳಿಯಬಹುದು. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ ಎಯು ಜುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಹಿಂದೆ ಭೇಟಿ ಕೊಡಿ. ನಮ್ಮ ಶಾಖೆಗಳು ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ, ಬಿಜಿಎಸ್ ಶಾಲೆ ರಸ್ತೆ ಬಾಗೇಪಲ್ಲಿ, ಬಿಎಚ್ ರಸ್ತೆ ಗೌರಿಬಿದನೂರು, ಕೆಆರ್ ರಸ್ತೆ ಹೊಸಕೋಟೆ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ ಫ್ಲಾಟ್ ನಂಬರ್ 14/A1 KIADB ಇಂಡಸ್ಟ್ರಿಯಲ್ ಏರಿಯಾ ಚಿಕ್ಕಬಳ್ಳಾಪುರ. ಉತ್ತಮ ಗುಣಮಟ್ಟ ಹಾಗೂ ದೀರ್ಘಕಾಲ ಬಾಳಿಕೆಗೆ ಹೆಸರಾಗಿರುವ ಸಖಾ ಪೈಪ್ಸ್ ಕಂಪ್ಲೀಟ್ ಪೈಪಿಂಗ್ ಸೊಲ್ಯೂಷನ್ಸ್. ನಮ್ಮಲ್ಲಿ ಕೋಲ್ಡ್ ವಾಟರ್ ಪೈಪ್ಸ್, ಕಂಡೂಯಿಟ್ ಪೈಪ್ಸ್ ಮತ್ತು ಅಗ್ರಿ ಪೈಪ್ಸ್, SWR, CPVC ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಸೌಲಭ್ಯ ದೊರೆಯುತ್ತದೆ. ಅಷ್ಟೇ ಅಲ್ಲ, SS ಕಿಚನ್ ಸಿಂಕ್ಸ್, PVC ಟ್ಯಾಪ್ಸ್ ಅಂಡ್ ಬಾಂಡ್ ಅತ್ಯುತ್ತಮ ಗುಣಮಟ್ಟ ಮತ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8762693999. ಕೂಲಿ ಕಾರ್ಮಿಕರ ಶೋಷಿತ ವರ್ಗಗಳ ಪರ ಧ್ವನಿ ಎತ್ತುವಂತಹ ರಾಜಕಾರಣಿಗಳ ಅವಶ್ಯಕತೆಗಾಗಿ ಸಿಪಿಐಎಂ ಪಕ್ಷ ನಿರಂತರ ಹೋರಾಟ ನಡೆಸಲಿದ್ದು, ಅದರ ಭಾಗವಾಗಿ ಜಿಲ್ಲಾ ಸಮ್ಮೇಳನ ಆಯೋಜಿಸಿದ್ದೇವೆಂದು ಸಿಪಿಐಎಂ ಜಿಲ್ಲಾ ಕಾರ್ಯದರ್ಶಿ ಎಂಪಿ ಮುನಿವೆಂಕಟಪ್ಪ ತಿಳಿಸಿದ್ದಾರೆ. ನೀರು ಬೇಕು, ಆ ಒಂದು ನೀರನ್ನು ನಮಗೆ ಕೊಟ್ಟಿಲ್ಲ. ಕರ್ನಾಟಕ ರಾಜ್ಯ ಸರ್ಕಾರ ನಮ್ಮ ಪಾಲನ್ನು ಕೊಡಬೇಕು, ಅದಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ ಬಾಗೇಪಲ್ಲಿ ಪಟ್ಟಣದ ಮುಖ್ಯ ರಸ್ತೆಯಲ್ಲಿರುವ ಸಿಪಿಐಎಂ ಪಕ್ಷದ ಕಚೇರಿ ಸುಂದರಯ್ಯ ಭವನದಲ್ಲಿ ಸಿಪಿಐಎಂ ಪಕ್ಷದ 18ನೇ ಜಿಲ್ಲಾ ಸಮ್ಮೇಳನದ ಪೋಸ್ಟರ್ಗಳನ್ನು ಪಕ್ಷದ ವಿವಿಧ ಗಣ್ಯರು ಬಿಡುಗಡೆ ಮಾಡಿದರು. ಸಿಪಿಐಎಂ ಜಿಲ್ಲಾ ಕಾರ್ಯದರ್ಶಿ ಎಂಪಿ ಮುನಿವೆಂಕಟಪ್ಪ ಮಾತನಾಡಿ, ಕೃಷ್ಣಾ ನದಿ ನೀರನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹರಿಸಿ ಶಾಶ್ವತ ನೀರಾವರಿ ಯೋಜನೆ ಕಲ್ಪಿಸಿ ಜಿಲ್ಲೆಯಲ್ಲಿ ಉದ್ಯೋಗ, ಕೃಷಿ ಆಧಾರಿತ ಕೈಗಾರಿಕೆಗಳನ್ನು ಸ್ಥಾಪಿಸಿ ಬಡವರಿಗೆ ಭೂಮಿ, ನಿವೇಶನ, ಮನೆ ಕಲ್ಪಿಸಿ ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗಾಗಿ ಎಲ್ಲರಿಗೂ ಶಿಕ್ಷಣ, ಎಲ್ಲರಿಗೂ ಉದ್ಯೋಗ, ಎಲ್ಲರೂ ಒಂದು ಎಂಬ ಪ್ರಮುಖ ಘೋಷಣೆ ಅಡಿಯಲ್ಲಿ ಬಾಗೇಪಲ್ಲಿ ಪಟ್ಟಣದಲ್ಲಿ 2 ದಿನಗಳು ನಡೆಯಲಿರುವ ಸಿಪಿಐಎಂ ಪಕ್ಷದ ಜಿಲ್ಲಾ 18ನೇ ಸಮ್ಮೇಳನ ನಡೆಯಲಿದೆ. ಸಿಪಿಐಎಂ ಪಕ್ಷ ಕಳೆದ 70 ವರ್ಷಗಳಿಂದ ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗಾಗಿ ನಿರಂತರ ಚಳುವಳಿ ಹೋರಾಟಗಳನ್ನು ನಡೆಸುತ್ತಾ ದುಡಿಯುವ ವರ್ಗಗಳ ಪಕ್ಷವಾಗಿದೆ. ಜಿಲ್ಲೆಯಲ್ಲಿ ಸಮರ್ಪಕ ಮಳೆಯಾಗದೆ ರೈತರ ಕೃಷಿ ಬೆಳೆಗಳು ಕಮರಿ ಹೋಗಿ ರೈತರು ದಿವಾಳಿಯಾಗುವ ಸ್ಥಿತಿ ನಿರ್ಮಾಣವಾಗಿದೆ. ಮತ್ತೊಂದು ಕಡೆ ಸರ್ಕಾರದ ನಿರ್ಲಕ್ಷ್ಯದಿಂದ ತಾಲೂಕಿನಲ್ಲಿ ನಿರುದ್ಯೋಗದ ಸಮಸ್ಯೆ ಹೆಚ್ಚಾಗಿ ಕೂಲಿಕಾರರು ಮತ್ತು ಯುವ ಜನರಿಗೆ ಹಳ್ಳಿಗಳಲ್ಲಿ ಜೀವನೋಪಾಯ ಅವಕಾಶಗಳಿಲ್ಲದೆ ಪಟ್ಟಣಗಳಿಗೆ ವಲಸೆ ಹೋಗುತ್ತಿದ್ದಾರೆಂದು ಬೇಸರ ವ್ಯಕ್ತಪಡಿಸಿದರು. ನೀರು ಬೇಕು, ಆ ಒಂದು ನೀರನ್ನು ನಮಗೆ ಕೊಟ್ಟಿಲ್ಲ. ಕರ್ನಾಟಕ ರಾಜ್ಯ ಸರ್ಕಾರ ನಮ್ಮ ಪಾಲನ್ನು ಕೊಡಬೇಕು, ಅದಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ ಅಷ್ಟೇ ಅಲ್ಲ, ಇವತ್ತು ನಮ್ಮ ಜಿಲ್ಲೆಯಲ್ಲಿ ಉದ್ಯೋಗದ ಪ್ರಶ್ನೆ ದೊಡ್ಡ ರೀತಿಯಲ್ಲಿ ಕಾಣ್ತಾ ಇದೆ. ಸಾವಿರಾರು ಜನ ವಿದ್ಯಾವಂತರಿದ್ದಾರೆ. ಅವರು ಇವತ್ತು ಬೆಂಗಳೂರು ಅಥವಾ ನಗರ ಪ್ರದೇಶಗಳು ವಲಸೆ ಹೋಗ್ತಾ ಇದ್ದಾರೆ. ಇಲ್ಲಿ ಕೈಗಾರಿಕೆಗಳು ಬರ್ತಾ ಇಲ್ಲ. ಕೈಗಾರಿಕೆಗಳು ಉದ್ಯೋಗ ಪೂರಕವಾಗಿರ್ತಕ್ಕಂಥ ಕೈಗಾರಿಕೆಗಳು ಬರಬೇಕು. ಕೇವಲ ಕೈಗಾರಿಕೆಗಳು ಅಂತೇಳಿ ರೈತರ ಭೂಮಿಯನ್ನು ತಿಂದ್ಕೊಂಡು ಅವ್ರು ಯಾರೋ ಲಾಭ ಮಾಡ್ಕೊಳ್ಳೋಕ್ಕೆ ಕೈಗಾರಿಕೆಗಳು ಬೇಕಾಗಿಲ್ಲ. ಕೈಗಾರಿಕೆಗಳಂದ್ರೆ ಆ ಹಳ್ಳಿಯಲ್ಲಿರ್ತಕ್ಕಂಥ ಯುವ ಜನರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡ್ತಕ್ಕಂಥ, ನಮ್ಮ ದೇಶಕ್ಕೆ ಸಂಪನ್ಮೂಲವನ್ನು ಸೃಷ್ಟಿ ಮಾಡ್ತಕ್ಕಂಥ ಒಂದು ಕೈಗಾರಿಕೆಗಳು ನಿರ್ಮಾಣ ಮಾಡ್ತಕ್ಕಂಥ ಒಂದು ಕೆಲಸ ಆಗಬೇಕು. ಅದು ಸರ್ಕಾರದಿಂದ ಆದರೆ ಒಳ್ಳೆಯದು ಅಂತಕ್ಕಂಥದ್ದು ನಮ್ಮ ಒಂದು ನಿಲುವು. ಸೊ ಹಾಗಾಗಿ ಆ ನಿರುದ್ಯೋಗ ಸಮಸ್ಯೆ ಹೋಗಲಾಡಿಸಬೇಕು ಅಂತ ಹೇಳಿದ್ರೆ ಇವತ್ತು ಉದ್ಯೋಗ ಆಧಾರಿತ ಕೈಗಾರಿಕೆಗಳು, ಕೃಷಿ ಆಧಾರಿತ ಕೈಗಾರಿಕೆಗಳು ಬೇಕು ಅಂತಕ್ಕಂಥದ್ದು ನಮ್ಮ ಡಿಮ್ಯಾಂಡ್ ಆಗಿದೆ. ಅಷ್ಟೇ ಅಲ್ಲ, ಇವತ್ತು ಮೈಕ್ರೋ ಫೈನಾನ್ಸ್ ಇವತ್ತು ದೊಡ್ಡ ರೀತಿಯಲ್ಲಿ ಜನರನ್ನು ಕಾಡ್ತಾ ಇದೆ. 2 ದಿನಗಳ ಹಿಂದೆ ಇದೇ ಜಿಲ್ಲೆಯ ನೂತನ ಜಗಳೂರು ತಾಲೂಕಿಗೆ ಸೇರಿರ್ತಕ್ಕಂಥ ತಿರುಕಲ್ನಲ್ಲಿ ಒಬ್ಬ ರೈತ ಮಾಡಿರ್ತಕ್ಕಂಥ ಸಾಲವನ್ನು ತೀರಿಸಲಾಗದೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅದಕ್ಕಿಂತ ಪ್ರಮುಖವಾಗಿ ಈಗ ಮೈಕ್ರೋ ಫೈನಾನ್ಸ್ ಇರ್ಬೋದು,
ಬೇರೆ ಬೇರೆ ಚಕ್ರ ಬಡ್ಡಿಗೆ ಅಧಿಕ ಬಡ್ಡಿಗೆ ನೀಡುವಂಥ ಸಾಲಗಾರರ ವಿಚಾರ ಇರ್ಬೋದು. ಇವತ್ತಿನ ಪತ್ರಿಕೆಯಲ್ಲಿ ಬಂದಿದೆ ಪ್ರಮುಖವಾಗಿ ಸಹಕಾರ ವ್ಯವಸ್ಥೆ ಏನಿದೆ ಅದು ಸಂಪೂರ್ಣವಾಗಿ ಈಗ ಅದನ್ನು ಸರ್ವನಾಶ ಮಾಡುವಂಥ ಕೇಂದ್ರ ಸರ್ಕಾರದ ತೀರ್ಮಾನ ಇದೆ. ಮೊನ್ನೆ ತಾನೇ ನಮ್ಮ ಆರ್ಥಿಕ ಸಚಿವರಾದಂಥ ನಿರ್ಮಲಾ ಸೀತಾರಾಮನ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಸಹಕಾರ ವ್ಯವಸ್ಥೆ ಮತ್ತು ರಾಜ್ಯಗಳಲ್ಲಿರುವಂಥ ಸಹಕಾರ ಬ್ಯಾಂಕ್ಗಳನ್ನೆಲ್ಲ ಕೂಡ ವಿಲೀನ ಮಾಡಲಿಕ್ಕಾಗಿ ರಾಜ್ಯ ಸರ್ಕಾರಗಳ ಒಂದು ಅಭಿಪ್ರಾಯವನ್ನು ಕೇಳಿದ್ದಾರೆ. ಅದು ಅಭಿಪ್ರಾಯ ಕೇವಲ ನಾಮಮಾತ್ರಕ್ಕೆ ಮಾತ್ರ. ಮುಂದಿನ ದಿನಗಳಲ್ಲಿ ಈ ಸಹಕಾರಿ ಕ್ಷೇತ್ರ ಏನಿದೆ ಅದು PLD ಬ್ಯಾಂಕ್ ಇರ್ಬೋದು, BSS ಇರ್ಬೋದು, ಯಾವುದೇ ಒಂದು ವಿಚಾರ ಇರ್ಬೋದು, ಅವೆಲ್ಲವನ್ನು ಕೂಡ ಸಂಪೂರ್ಣವಾಗಿ ನಾಶ ಮಾಡಿ. ಈ ಸಂದರ್ಭದಲ್ಲಿ ಸಿಪಿಐಎಂ ಪಕ್ಷದ ಮುಖಂಡರಾದ ವಾಲ್ಮೀಕಿ ಅಶ್ವತ್ಥಪ್ಪ, ಓಬಳ ರಾಜು, ಲಕ್ಷ್ಮಣ್ ರೆಡ್ಡಿ, ಕೃಷ್ಣಪ್ಪ, ಮುನಿಯಪ್ಪ, ರಫೀಕ್, ಲಕ್ಷ್ಮೀನಾರಾಯಣ, ಎಸ್ಎಫ್ಐ ಮುಖಂಡ ಸೋಮಶೇಖರ್ ಮತ್ತಿತರರು ಹಾಜರಿದ್ದರು. ಪಿ ಮಂಜುನಾಥ್ ರೆಡ್ಡಿ, MMTV ನ್ಯೂಸ್, ಬಾಗೇಪಲ್ಲಿ. ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿಯ ಕೊಂಗನಹಳ್ಳಿ ಗುನ್ನಹಳ್ಳಿ ಮಧ್ಯದಲ್ಲಿರುವ ಬೆಟ್ಟದಲ್ಲಿ ಚಿರತೆ ಕಾಣಿಸಿಕೊಂಡಿದ್ದು ಗ್ರಾಮಸ್ಥರಲ್ಲಿ ಆತಂಕ ಮೂಡಿಸಿದೆ. ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿಯ ಕೊಂಗನಹಳ್ಳಿ ಗುನ್ನಹಳ್ಳಿ ಮಧ್ಯದಲ್ಲಿರುವ ಬೆಟ್ಟದಲ್ಲಿ ಚಿರತೆ ಕಾಣಿಸಿಕೊಂಡಿದ್ದು ಗ್ರಾಮಸ್ಥರಲ್ಲಿ ಆತಂಕ ಮೂಡಿಸಿದೆ. ಸಂಜೆ 5 ಗಂಟೆ ಸುಮಾರಿಗೆ ಕೊಂಗನಹಳ್ಳಿ ಬೆಟ್ಟದಲ್ಲಿ ಚಿರತೆ ಇರುವುದನ್ನು ಪತ್ತೆ ಮಾಡಲು ಕೊಂಗನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಮುನಿಸ್ವಾಮಿ ರೆಡ್ಡಿ ಡ್ರೋನ್ ಮೂಲಕ ಚಿತ್ರೀಕರಣ ಮಾಡಿ ಖಚಿತಪಡಿಸಿಕೊಂಡಿದ್ದಾರೆ. ಚಿಂತಾಮಣಿ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ದು ಕೊಂಗನಹಳ್ಳಿ ಮತ್ತು ಗುನ್ನಹಳ್ಳಿ ರೈತರು ಹೊಲಕ್ಕೆ ಹೋಗಲು ಆತಂಕ ಪಟ್ಟು ಭಯದಲ್ಲಿ ಜೀವನ ನಡೆಸುವಂತಾಗಿದೆ. ಅಸ್ಲಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಸ್ನೇಹಿತರೆ, ನಿಮಗೆ ಇಂಗ್ಲಿಷ್ ಬರೆಯೋಕ್ಕೂ ಓದೋಕೆ ಬಂದರೂ ಮಾತಾಡಲಿಕ್ಕೆ ಆಗ್ತಿಲ್ವಾ? ನಿಮ್ಮ ಭಯಕ್ಕೆ ಇಲ್ಲಿದೆ ಉತ್ತರ. ಆಂಬಿಯನ್ಸ್ ಟ್ರೈನಿಂಗ್ ಸೆಂಟರ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ ಪ್ರಾರಂಭವಾಗಿದೆ. ಇಲ್ಲಿ ನಿಮ್ಮ ಭವಿಷ್ಯದ ಅಡಿಪಾಯಕ್ಕಾಗಿ ಬೇಕಾಗಿರುವ ಇಂಗ್ಲಿಷ್ ಕಮ್ಯುನಿಕೇಷನ್ ಸ್ಕಿಲ್ಸ್, ನೀವು ಯಾವುದೇ ಸಂದರ್ಶನದಲ್ಲಿ ನಿಮ್ಮಲ್ಲಿ ಇರಬೇಕಾದ ಅರ್ಹತೆಗಳನ್ನು ಮೈಗೂಡಿಸಿಕೊಳ್ಳಲು ಪ್ರಾಯೋಗಿಕ ತರಗತಿಗಳ ಮೂಲಕ ಭಯವಿಲ್ಲದೆ ಇಂಗ್ಲಿಷ್ನಲ್ಲಿ ಸುಲಭವಾಗಿ ಮಾತನಾಡುವಂತೆ ನಾವು ನಿಮ್ಮನ್ನ ಸಿದ್ಧಪಡಿಸುತ್ತೇವೆ. ಅದು ಕಡಿಮೆ ಅವಧಿಯಲ್ಲಿ, ಅತ್ಯಂತ ಕಡಿಮೆ ಶುಲ್ಕದಲ್ಲಿ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಆಂಬಿಯನ್ಸ್ ಟ್ರೈನಿಂಗ್ ಸೆಂಟರ್, ಸ್ಥಳ ಸೇಂಟ್ ಜೋಸೆಫ್ ಕಾನ್ವೆಂಟ್ ಹತ್ತಿರ, ಚಿಕ್ಕಬಳ್ಳಾಪುರ. ಬ್ರೀಚ್ ಶೋರ್ ಅಸ್ತಮಾ ಆಸ್ಪತ್ರೆ, ಖ್ಯಾತ ವೈದ್ಯರಾದ ಡಾಕ್ಟರ್ ಮಹೇಶ್ NS ರವರಿಂದ ಶ್ವಾಸಕೋಶ ಹಾಗೂ ಅಸ್ತಮಾ ಕಾಯಿಲೆಗಳ ಚಿಕಿತ್ಸಾ ಕೇಂದ್ರ. ನಮ್ಮಲ್ಲಿ ಕೆಮ್ಮು, ಕಫ, ಉಬ್ಬಸ, ವೀಸಿಂಗ್, ಉಸಿರಾಟದ ಸಮಸ್ಯೆ, ಅತಿಯಾದ ಸೀನು, ಎದೆ ನೋವು, ನ್ಯೂಮೋನಿಯಾ, ನಿದ್ದೆಯಲ್ಲಿ ಗೊರಕೆ, ನಿದ್ರೆಯಲ್ಲಿ ಉಸಿಗಟ್ಟುವಿಕೆ ಮುಂತಾದ ಸಮಸ್ಯೆಗಳಿಗೆ ಚಿಕಿತ್ಸೆ ದೊರೆಯುತ್ತದೆ. PFD ಪರೀಕ್ಷೆಯಿಂದ ಧೂಮಪಾನ ಚಟ ಹಾಗೂ ಅಲರ್ಜಿ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಶ್ವಾಸಕೋಶದಲ್ಲಿನ ನ್ಯೂನ್ಯತೆ ಬಗ್ಗೆ ತಿಳಿದು ಚಿಕಿತ್ಸೆ ನೀಡಲಾಗುವುದು. ಸಮಯ 10:30 ಮಧ್ಯಾಹ್ನ 2:30 ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362409759. ವಿಳಾಸ ಬಾಲಾಜಿ ಟಾಕೀಸ್ ಮುಂಭಾಗ, BB ರಸ್ತೆ, ಚಿಕ್ಕಬಳ್ಳಾಪುರ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ, ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ
ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ಸ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಯರ್ರನಾಗೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿಯ ನಿರ್ದೇಶಕರ ಚುನಾವಣೆ ನಡೆದಿದ್ದು 11 ಸ್ಥಾನಕ್ಕೆ ಬಿಜೆಪಿ ಬೆಂಬಲಿತರು 11 ಜನ ಸದಸ್ಯರು ಗೆದ್ದು ಸಂಭ್ರಮಿಸಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಯರ್ರನಾಗೇನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿಯ ನಿರ್ದೇಶಕರ ಚುನಾವಣೆ ನಡೆದು ಬಿಜೆಪಿ ವಶಪಡಿಸಿಕೊಂಡಿದೆ. ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷದ ಬೆಂಬಲಿಗರು 11 ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆ ನಡೆದಿತ್ತು. ಆದರೆ 11 ಸ್ಥಾನಕ್ಕೆ 11 ಸ್ಥಾನ ಬಿಜೆಪಿ ಬೆಂಬಲಿಗರು ಗೆದ್ದಿದ್ದು ಕಾಂಗ್ರೆಸ್ಗೆ ಭಾರೀ ಮುಖಭಂಗ ಅನುಭವಿಸಿದ್ದಾರೆ. ಯರ್ರನಾಗೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಪಿಎನ್ ಕೇಶವರೆಡ್ಡಿ ನೇತೃತ್ವದಲ್ಲಿ ನಡೆದಿದ್ದು, ಗೆಲುವು ಸಾಧಿಸಿದ 11 ಜನ ಸದಸ್ಯರುಗಳಿಗೆ ಹೂಮಾಲೆ ಹಾಕಿ ಶುಭಾಶಯ ಕೋರಿದ್ದಾರೆ. ನಾಗೇನಹಳ್ಳಿನಲ್ಲಿ ಹಾಲು ಉತ್ಪಾದಕರ ಸಂಘದ ಸದಸ್ಯರ ಚುನಾವಣೆ ನಡೆದು ಸುಮಾರು ನಮ್ಮ ಫಾಲೋವರ್ಸ್ ಅಂದರೆ ರಘು, LTT ಇವರೆಲ್ಲ ಸೇರಿಕೊಂಡು ಹುಡುಗರು, ಆನಂದು, ನಮ್ಮ ಯಜಮಾನರು ಎಲ್ಲ ಸೇರಿ ಇವತ್ತು 11 ಸೀಟು ಗೆದ್ದಿದ್ದಾರೆ ಅಂದರೆ ಬಹಳ ಸಂತೋಷ ಆಗ್ತೈತೆ. ಮುಂದೇನು ಇದೇ ರೀತಿಯಲ್ಲಿ ನಡ್ಕೋಬೇಕು ಅಂತಲೂ ನಾನು ಹೇಳ್ತಾ ಇದ್ದೀನಿ. ಇವತ್ತು ಯಾವ ರೀತಿ ಕೆಲಸಗಳಾಗಿದೆ, ಮೊದಲು ನಾವು ಯಾವ ರೀತಿ ಕೆಲಸಗಳು ಮಾಡಿದ್ದೀವಿ ಅನ್ನೋದನ್ನು ಈ ಜನ ಎಲ್ಲ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡಿಕೊಂಡ್ರೆ ಇಂಥದ್ದು ಸಂಘಸಂಸ್ಥೆಗಳಿಗೆಲ್ಲನೂ ಒಂದು ಒತ್ತು ಕೊಟ್ಟಿದ್ದೀವಿ. ಇವತ್ತು ಹಳ್ಳಿಗಾಡಿನಲ್ಲಿ ಒಳ್ಳೆ ಶುದ್ಧ ನೀರು ಕುಡಿಬೇಕಾದ್ರೆ ನಮ್ಮ ಸಾಯಿ ಕೃಷ್ಣ ಟ್ರಸ್ಟ್ನಿಂದ ಸುಮಾರು ನೀರಿನ ಘಟಕಗಳನ್ನು ಮಾಡಿಸಿದ್ದೀವಿ. ಅದೇ ರೀತಿಯಲ್ಲಿ ರಸ್ತೆಗಳು ಆಗಿದೆ. ಇದನ್ನೆಲ್ಲ ಜನ ತಿಳ್ಕೋಬೇಕು ಅಷ್ಟೇ ಹೊರತು ನಾವು ಹೆಚ್ಚಾಗಿ ನಾವು ತಿಳ್ಕೊಂಡು ಕೆಲಸ ಮಾಡಿದ್ರೆ ಮುಂದೆ ಇನ್ನೂ ಉಪಯೋಗ ಆಗ್ತೈತೆ. ಇವಾಗ ಸಂಸದರಾಗಿದ್ದಾರೆ, ನಬಾರ್ಡ್ನೆಲ್ಲ ಅದು ಯಾವುದಪ್ಪ ಸ್ಕೀಮು, ಅದರಲ್ಲೂ PMGYನಲ್ಲಿ ಸ್ಕೀಮ್ನಲ್ಲಿ ಕೆಲವು ರಸ್ತೆಗಳು ಮಾಡಬೇಕು ಅಂತ ಒಂದು ಲಿಸ್ಟ್ ಹಾಕ್ಕೊಂಡಿದ್ದಾರೆ. ಒಂದು ಲಿಸ್ಟ್ ಹಾಕ್ಕೊಂಡಿದ್ದಾರೆ. ಆ ಲಿಸ್ಟ್ ಪ್ರಕಾರ ನಾವು ಇಂಥ ರೋಡ್ಗಳಿಗೆ ಒಂದು ಅವಕಾಶ ಕೊಟ್ಟು ಕೆಲಸ ಮಾಡ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ರಘು, ನಮ್ಮ LTTಗಾನು ನಮ್ಮ ಹುಡುಗರೆಲ್ಲ ಇದ್ದಾರೆ. ಯಾಕೆ ಅಂದರೆ ಅವರ ಒಗ್ಗಟ್ಟು ರೀ, ನೋಡ್ರಿ, ಒಂದೋ ಎರಡೋ ಇರ್ತಾರೆ ಕಿಡಿಗೇಡಿಗಳು ಅಂತ ಇದರಲ್ಲೆಲ್ಲ ಬರ್ತೈತೆ, ನೀವು ನೋಡಿರ್ಬೋದು. ಎಲ್ಲ ಪ್ರೆಸ್ನವ್ರಿಗೆಲ್ಲ ಗೊತ್ತಿದೆ. ಅದು ಬೇಕು ಅಂತ ಪುಳ್ಳೆ ಇಡ್ತಾರೆ. ಅವಾಗ ಎಲೆಕ್ಷನ್ ಮಾಡಲೇಬೇಕಾಗತ್ತೆ. 11 ಜನ ಗೆಲ್ಬೇಕಾದ್ರೆ ಸುಮ್ಮನೆ ಆಯ್ತಾ? ಅರ್ಥ ಆಯ್ತಲ್ರಿ? 11 ಜನನೂ ಗೆದ್ದಿದ್ದಾರೆ ಅವರು. ಸುಮ್ಮನೆ ಕೆಲವರು ಇರ್ತಾರೆ, ಯಾಕೆ ಬಿಡಬೇಕು?
ಅದು ಇನಾನಮಸ್ ಆಗಿ ಯಾಕೆ ಬಿಡಬೇಕು, ಇಲ್ಲಿ ಒಂದು 2-3 ಅಂತ ಮಾಡಿರ್ತಾರೆ. ಆ ಕನಸು ಪ್ರಯೋಜನಕ್ಕೆ ಬರಲ್ಲ. ಇಂಥ ಹುಡುಗರು ಇಂಥ ಜನದಲ್ಲಿ 11 ಜನ ಗೆಲ್ಲಬೇಕಾದ್ರೆ ಎಷ್ಟು ಶ್ರಮ ಪಡ್ತಿರ್ತಾರೆ. ಅದರಿಂದ ಒಳ್ಳೆಯದಾಗಿದೆ. ನಮಗೆಲ್ಲ ಮುಂದಿನ ಫ್ಯೂಚರ್ ಭಾಳ ಚೆನ್ನಾಗಿರ್ತೈತೆ ಅಂತ ನನ್ನ ಅಭಿಲಾಷೆ. ದೇವರು ಒಳ್ಳೇದು ಮಾಡ್ತಾರೆ. ಇನ್ನು ಯರನಾಗೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಯಲ್ಲಿ ಬಿಜೆಪಿ ತೆಕ್ಕೆಗೆ ಬರುತ್ತಿದ್ದಂತೆ ಊರಿನ ಗ್ರಾಮಸ್ಥರು, ಮಹಿಳೆಯರು, ಯುವಕರೆಲ್ಲ ಸೇರಿ ಪಟಾಕಿ ಸಿಡಿಸಿ ಕುಣಿದು ಕುಪ್ಪಳಿಸಿದ್ದಾರೆ. ಈ ನಾಮಿನೇಷನ್ ಆಗಬೇಕಿದ್ದ ಚುನಾವಣೆ ಬೇಕು ಅಂತಲೇ ಕಾಂಗ್ರೆಸ್ ಮುಖಂಡರ ಪಿತೂರಿಯಿಂದ ಚುನಾವಣೆ ನಡೆದಿದ್ದು, ಈಗ ಚುನಾವಣೆಯ ಫಲಿತಾಂಶ ಅವರಿಗೆ ತಕ್ಕ ಪಾಠ ಕಲಿಸಿದೆ ಎಂದು ಮಾಜಿ ಕೋಚಿಮುಲ್ ನಿರ್ದೇಶಕ ಕೆವಿ ನಾಗರಾಜು ತಿಳಿಸಿದರು. ಈ ದಿನ ಚಿಕ್ಕಬಳ್ಳಾಪುರ ತಾಲೂಕು ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿಯ ಯರನಾಗೇನಹಳ್ಳಿ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ, ಬಹುಶಃ ಇದು ಹೊಸ ಸಹಕಾರ ಸಂಘ. ನಾನು ನಿರ್ದೇಶಕನಾಗಿದ್ದಾಗ ಕಳೆದ 5 ವರ್ಷಗಳಲ್ಲಿ ಇದನ್ನು ರಿಜಿಸ್ಟ್ರೇಷನ್ ಮಾಡಿ ಹಾಲು ಉತ್ಪಾದಕ ಸಹಕಾರ ಸಂಘ ಪ್ರಾರಂಭ ಮಾಡಬೇಕು ಅಂತ ಹೊರಟ್ವಿ. ಆದರೆ ಕಾರಣಾಂತರದಿಂದ ಅದು 4 ವರ್ಷ ತಡ ಆಯಿತು. ಕಳೆದ ವರ್ಷ ಇದು ಪ್ರಾರಂಭ ಆಯಿತು. ಆದರೆ ಚುನಾವಣೆ ಮತ್ತೆ ಬಂತು. ಚುನಾವಣೆ ಬಂದಾಗ ಈ ಗ್ರಾಮದಲ್ಲಿ ಭಾಳ ಜನ ಒಗ್ಗಟ್ಟಾಗಿದ್ದಾರೆ. ಇವತ್ತು ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯತೀತ ಜನತಾದಳ ಎರಡು NDA ಪಕ್ಷಗಳು ಒಗ್ಗಟ್ಟಾಗಿರೋದ್ರಿಂದ ಇಲ್ಲೆಲ್ಲ ಜನ ಕೂಡ ಒಂದು ಪರವಾಗಿದ್ದಾರೆ, NDA ಪರವಾಗಿದ್ದಾರೆ. ಆದರೆ ಕೆಲವರು ಇಲ್ಲಿ ಕಾಂಗ್ರೆಸ್ನವರು ಚುನಾವಣೆ ನಡೀಲೇಬೇಕು ಅಂತೇಳಿ ಚುನಾವಣೆಯನ್ನು ನಡೆಸಿದ್ರು. ಇವತ್ತು ಹಾಲು ಉತ್ಪಾದಕ ಸಹಕಾರ ಸಂಘದಲ್ಲಿ ಲಾಭ 1 ವರ್ಷ ಆಗಿರೋದ್ರಿಂದ ಲಾಭ ಇಲ್ಲ. ಇವತ್ತು ಖರ್ಚಾಗಿರ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಮುಖಂಡರುಗಳೇ ಖರ್ಚು ಮಾಡ್ಕೊಂಡು ಇವತ್ತು ಚುನಾವಣೆ ಮಾಡಿದ್ದಾರೆ. ಆದರೆ ಜನ ಒಮ್ಮತದಿಂದ 11 ಸ್ಥಾನ ಇರೋದು, 2 ಸ್ಥಾನ ಖಾಲಿ ಇರ್ತದೆ. ಅದಕ್ಕೆ ಇಲ್ಲಿ ಯಾರೋ ಅಭ್ಯರ್ಥಿಗಳು, ಅರ್ಹ ಅಭ್ಯರ್ಥಿಗಳಿಲ್ಲ. ಹಾಗಾಗಿ 11 ಸ್ಥಾನವನ್ನು ಗೆಲ್ಲೋದ್ರಲ್ಲಿ ಈ ಊರಿನ ಮುಖಂಡರು, ಪಂಚಾಯಿತಿ ಸದಸ್ಯರಾದಂಥ ಆನಂದ್ ಅವರು, ನಮ್ಮ ಮುಖಂಡರಾದಂಥ ರಘುರವರು, ಗೋವಿಂದ ರೆಡ್ಡಿ ಅವರು, ಅದೇ ರೀತಿ ನಮ್ಮ ಎಲ್ಲ ಚಿಕ್ಕನಾರಾಯಣಪ್ಪನವರು, ರಮೇಶ್ ಅವರು, ಶಂಕರಪ್ಪನವರು, ಕೃಷ್ಣಪ್ಪನವರು, ಎಲ್ಲ ಮುಖಂಡರುಗಳು ಸೇರಿ, ಅಂಬರೀಷು, ನಮ್ಮ ರಾಮಚಂದ್ರ LTT ರಾಮಚಂದ್ರ ಮಗ, ಎಲ್ಲರೂ ಶಂಕರ್ ರೆಡ್ಡಿ, ಎಲ್ಲರೂ ಸೇರಿ ಇವತ್ತು 11ಕ್ಕೆ 11 ಸ್ಥಾನಗಳನ್ನು ಗೆಲ್ಲೋದ್ರಲ್ಲಿ ಸಫಲರಾಗಿದ್ದಾರೆ. ನಾನು ನಮ್ಮ ಡಾಕ್ಟರ್ ಸುಧಾಕರ್ ಅವರ ವತಿಯಿಂದ, ಡಾಕ್ಟರ್ ಸುಧಾಕರ್ ಅವರ ಪರವಾಗಿ ಮತ್ತು ನಮ್ಮ ಹಿರಿಯ ಮುಖಂಡರಾದಂಥ ಕೇಶವರೆಡ್ಡಿ ಅಣ್ಣನವರು, ಇವತ್ತೇನು ಬಂದಿರತಕ್ಕಂಥ ನಮ್ಮ ಜಯರಾಮ್ ಅವರು ಇರ್ಬೋದು, ಆನಂದ್ ಅವರು ಇರ್ಬೋದು, ಆಮೇಲೆ ಶಿವಕುಮಾರ್ ಇರ್ಬೋದು, ನಮ್ಮ ಮುಖಂಡರುಗಳು ಎಲ್ಲರೂ ಸೇರ್ಕೊಂಡು ಇವತ್ತು ಈ ಚುನಾವಣೆ ನಾವು ನಡೆಸಿದ್ದೀವಿ. ಜನ ನಮಗೆ ನಮ್ಮ ವಿಶ್ವಾಸಕ್ಕೆ ಮತವನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಹಾಲು ಉತ್ಪಾದಕ ಸಹಕಾರ ಸಂಘ ಚೆನ್ನಾಗಿ ನಡ್ಕೊಂಡು ಹೋಗಬೇಕು, ಇದಕ್ಕೊಂದು ಒಳ್ಳೆ ಕಟ್ಟಡ ಆಗಬೇಕು, ಇದರಲ್ಲಿ ರಾಜಕಾರಣ ಮಾಡಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಆಯ್ಕೆ ಆಗಿದ್ದಾರೆ. ಅವರೆಲ್ಲರಿಗೂ ಕೂಡ ನಮ್ಮ ಡಾಕ್ಟರ್ ಸುಧಾಕರ್ ವತಿಯಿಂದ, ಭಾರತೀಯ ಜನತಾ ಪಕ್ಷದ ವತಿಯಿಂದ ಮತ್ತು JDS NDA ವತಿಯಿಂದ ಎಲ್ಲರಿಗೂ ಕೂಡ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಇವತ್ತು ನಮ್ಮ ಹಿರಿಯರಾದಂಥ ಕೇಶವರೆಡ್ಡಿ ಅಣ್ಣವರು ಈ ಚುನಾವಣೆ ನೇತೃತ್ವ ವಹಿಸಿಕೊಂಡು ಅವ್ರ ನೇತೃತ್ವದಲ್ಲಿ ನಾವೆಲ್ಲ ಗೆದ್ದಿದ್ದೀವಿ. ಈ ವೇಳೆ ಬಿಜೆಪಿ ಮುಖಂಡ ಹಾಗೂ ವಿಎಸ್ಎನ್ ಅಧ್ಯಕ್ಷ ಜಯರಾಮ್ ರೆಡ್ಡಿ, ಬಿಜೆಪಿ ಯುವ ಮೋರ್ಚಾ ಜಿಲ್ಲಾ ಉಪಾಧ್ಯಕ್ಷ ಹರಿಹರಪುರ ಶಿವಕುಮಾರ್, ಕಣಜೇನಹಳ್ಳಿ ಆನಂದ್, ಮುಷ್ಟೂರು ಶಶಿ ಹಾಗೂ ನೂತನ ಸದಸ್ಯರುಗಳಾದ ಮುರಳಿ, ರಮೇಶ್, ಶಂಕರಪ್ಪ, ಗಂಗಾ ನರಸಪ್ಪ ಇನ್ನಿತರರು ಉಪಸ್ಥಿತರಿದ್ದರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಕರ್ನಾಟಕ ರಾಜ್ಯ ಡಾಕ್ಟರ್ BR ಅಂಬೇಡ್ಕರ್ ಕಟ್ಟಡ ಮತ್ತು ಇತರೆ ಕಾರ್ಮಿಕರ ಸೇವಾ ಸಂಘದ 1ನೇ ವರ್ಷದ ವಾರ್ಷಿಕೋತ್ಸವ ಮತ್ತು ಕನ್ನಡ ರಾಜ್ಯೋತ್ಸವ ಸಮಾರಂಭ ಕಾರ್ಯಕ್ರಮ ನಡೆಯಿತು. ಚಿಕ್ಕಬಳ್ಳಾಪುರ ನಗರದಲ್ಲಿ ಇರುವ ಕರ್ನಾಟಕ ರಾಜ್ಯ ಡಾಕ್ಟರ್ BR ಅಂಬೇಡ್ಕರ್ ಕಟ್ಟಡ ಮತ್ತು ಇತರೆ ಕಾರ್ಮಿಕರ ಸೇವಾ ಸಂಘದ ಕಚೇರಿಯಲ್ಲಿ ಸಂಘದ 1ನೇ ವರ್ಷದ ವಾರ್ಷಿಕೋತ್ಸವ ಮತ್ತು ಕನ್ನಡ ರಾಜ್ಯೋತ್ಸವ ಸಮಾರಂಭ ಕಾರ್ಯಕ್ರಮವನ್ನು ಕೇಕ್ ಕತ್ತರಿಸುವ ಮೂಲಕ ಆಚರಿಸಲಾಯಿತು. 1 ವರ್ಷ ಪೂರೈಸಿದ ನಂತರ ಕಾರ್ಮಿಕರಿಗೆ ಆಯುರ್ವೇದ ನ್ಯೂಟ್ರಿಷನ್ ಕಿಟ್ ವಿತರಣೆ ಮಾಡಲಾಯಿತು. ಈ ವೇಳೆ ಮಾತನಾಡಿದ ಸಂಘದ ರಾಜ್ಯಾಧ್ಯಕ್ಷ ಮುರಳಿ, ಸಂಘ ನಿರ್ಮಾಣ ಮಾಡಿ 1 ವರ್ಷ ಪೂರ್ಣಗೊಂಡಿದ್ದು ಬಹಳ ಸಂತೋಷ ತಂದಿದೆ. ನಾವು ಕೂಡ ಜಿಲ್ಲೆಯ ಕಟ್ಟಡ ಕಾರ್ಮಿಕರ ಪರ ನಿಂತು ಕೆಲಸ ಮಾಡಿದ್ದೇವೆ. ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ಕಾರ್ಮಿಕರಿಗೆ ನೇರವಾಗಿ ಸಿಗುವ ವ್ಯವಸ್ಥೆ ಕಲ್ಪಿಸಿಕೊಡುವ ಕೆಲಸ ಮಾಡಿದ್ದೇವೆ ಎಂದರು. ನಮಸ್ಕಾರ. ಕರ್ನಾಟಕ ರಾಜ್ಯ ಡಾಕ್ಟರ್ BR ಕಟ್ಟಡ ಮತ್ತು ಇತರೆ ಕಾರ್ಮಿಕರ ಸೇವಾ ಸಂಘ ಜಿಲ್ಲಾ ಪ್ರಧಾನ ಕಚೇರಿಯಲ್ಲಿ 1ನೇ ವರ್ಷದ
ಕಾರ್ಯಕ್ರಮ ಮತ್ತು ಕನ್ನಡ ರಾಜ್ಯೋತ್ಸವನ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಶಿಡ್ಲಘಟ್ಟ ತಾಲೂಕು ಅಧ್ಯಕ್ಷರಾದಂಥ ನಾರಾಯಣಪ್ಪಣ್ಣವರಿಗೆ, ಬಾಗೇಪಲ್ಲಿ ತಾಲೂಕು ಅಧ್ಯಕ್ಷರು ವೆಂಕಟರಮಣಪ್ಪಣ್ಣವರಿಗೆ, ಚಿಕ್ಕಬಳ್ಳಾಪುರ ತಾಲೂಕು ಅಧ್ಯಕ್ಷರು ಮಂಜುನಾಥ್ ಅವರಿಗೆ ಮುಖ್ಯ ಕಾರ್ಯಕ್ರಮದಲ್ಲಿ ಅವರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದೇ ರೀತಿ ಕಾರ್ಯಕ್ರಮದಲ್ಲಿ ಇದು ವಿವಿಧ ಕಾರ್ಮಿಕರಿಗೆ ಸರ್ಕಾರದಿಂದ ಬಂದಿರತಕ್ಕಂಥ ನ್ಯೂಟ್ರಿಷನ್ ಕಿಟ್ಟನ್ನು ವಿತರಣೆ ಮಾಡಿದ್ದೀವಿ. ಈ ಸಂಘಟನೆ ಕಟ್ಟಿ 1 ವರ್ಷ ಆಯಿತು. 1 ವರ್ಷದಿಂದ ಎಲ್ಲ ತಾಲೂಕಲ್ಲಿ ಓಡಾಡಿ ಕಟ್ಟಡ ಕಾರ್ಮಿಕರನ್ನು ಒಗ್ಗೂಡಿಸಿ ಸಂಘಟನೆ ಮಾಡಿ ಪ್ರತಿಯೊಂದು ತಾಲೂಕಲ್ಲಿ ಸಂಘಟನೆ ಅಂತ ಕಟ್ಟಿ ಅವ್ರ ಕುಂದುಕೊರತೆಗಳು, ಅವ್ರ ಬಾಧೆಗಳು, ಸಾಧಕಗಳು, ಯಾರಿಗೆ ಲೇಬರ್ ಕಾರ್ಡ್ ಇದೆ, ಯಾರಿಗೆ ಸವಲತ್ತು ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಆ ತಾಲೂಕಲ್ಲಿ ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರು ಜವಾಬ್ದಾರಿ ತಗೊಂಡು ಅವ್ರಿಗೆ ಸರ್ಕಾರದಿಂದ ಬರ್ತಕ್ಕಂಥ ಪರಿಹಾರ ಏನು ಸಿಗಬೇಕು ಆ ಪರಿಹಾರನ ನಮ್ಮ ಕಚೇರಿ ಮುಖಾಂತರ ಇಸ್ಕೊಡ್ತಾ ಇದ್ದಾರೆ. ತುಂಬ ಖುಷಿ ಆಗ್ತೈತೆ. ಇದು ಖುಷಿ ಅನ್ನೋದಕ್ಕಿಂತ ಇನ್ನೂ ನಾವು ಅದ್ದೂರಿಯಾಗಿ ಮಾಡಬೇಕು. ಇಡೀ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 6 ತಾಲೂಕಲ್ಲಿ 3 ತಾಲೂಕು ಕಂಪ್ಲೀಟ್ ಆಗಿದೆ. ಇನ್ನು 6 ತಾಲೂಕಲ್ಲಿ ಕಂಪ್ಲೀಟ್ ಮಾಡಬೇಕು. ದೊಡ್ಡ ವೇದಿಕೆ ಕಾರ್ಯಕ್ರಮ ಮಾಡಬೇಕು. ಕಾರ್ಮಿಕರ ಮಕ್ಕಳಿಗೆ ನಮ್ಮ ಕಡೆಯಿಂದ ಒಂದು ಸವಲತ್ತುಗಳನ್ನು ಮಾಡಿಕೊಡ್ಬೇಕಂತ ಹೇಳ್ಬಿಟ್ಟು ನಮ್ಮ ಕೋರ್ಕೊತಾ ಇದ್ದೀವಿ. ಖುಷಿಯಾಗಿತ್ತು. ಕಾಂಗ್ರೆಸ್ ಇನ್ವೆಕ್ಟ್ ಜಿಲ್ಲಾಧ್ಯಕ್ಷ ರಾಮಪ್ಪ ಮಾತನಾಡಿ, ಚಿಕ್ಕಬಳ್ಳಾಪುರ ಗಡಿನಾಡು ಪ್ರದೇಶ ಆದರೂ ಕೂಡ ಕನ್ನಡದ ಅಭಿಮಾನ ಮರೆತಿಲ್ಲ. ಎಲ್ಲ ಕಾರ್ಮಿಕರು ಬೆಳಗ್ಗೆಯಿಂದ ಕಷ್ಟಪಟ್ಟು ದುಡಿದು ಮನೆಗೆ ಹೋಗಿ ನೆಮ್ಮದಿಯಿಂದ ಬದುಕಲು ಅಸಾಧ್ಯವಾಗಿದೆ. ಕಾಂಗ್ರೆಸ್ ಸರ್ಕಾರವೂ ಕೂಡ ಕಟ್ಟಡ ಕಾರ್ಮಿಕರ ಪರ ಸ್ಪಂದಿಸುವ ಕೆಲಸ ಮಾಡುತ್ತಿದ್ದಾರೆ. ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ಬಳಸಿಕೊಳ್ಳಬೇಕು. ಹಾಗೆ ಕಾರ್ಮಿಕರ ಹೆಸರಿನಲ್ಲಿ ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ಇನ್ನಿತರರು ಬಳಸಿಕೊಳ್ಳುತ್ತಿದ್ದಾರೆ. ನಿಜವಾದ ಕಾರ್ಮಿಕ ಸರ್ಕಾರದ ಸೌಲಭ್ಯವನ್ನು ಬಳಸಿಕೊಳ್ಳಬೇಕು. ಸಂಘಟನೆಗಳು ಈ ವಿಚಾರವಾಗಿ ಧ್ವನಿ ಎತ್ತುವ ಕೆಲಸ ಮಾಡಲಾಗುತ್ತಿದೆ. ಹಾಗಾಗಿ ಬಳಸಿಕೊಳ್ಳಿ ಎಂದು ಅರಿವು ಮೂಡಿಸಿದ್ದಾರೆ. ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಕಟ್ಟಡ ಕಾರ್ಮಿಕರು ಆಚರಣೆ ಮಾಡ್ತಾ ಇದ್ದೀವಿ. ಬಹಳ ಸಂತೋಷ ತರುವಂಥ ವಿಚಾರ. ನಮ್ಮ ಚಿಕ್ಕಬಳ್ಳಾಪುರ ಒಂದು ಗಡಿನಾಡ ಪ್ರದೇಶ ಆಗಿದ್ರೂ ಕೂಡ ನಮ್ಮ ಕರ್ನಾಟಕ ಕನ್ನಡಾಂಬೆ ಭುವನೇಶ್ವರಿ ತಾಯಿಯನ್ನು ಪೂಜೆ ಸಲ್ಲಿಸುವ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ರಿ. ಎಲ್ರಿಗೂ ಕೂಡ ಧನ್ಯವಾದಗಳು. ಅದೇ ರೀತಿ ಈ ದಿನ ಕಟ್ಟಡ ಕಾರ್ಮಿಕರು, ನಾನಿಲ್ಲಿ ಜಿಲ್ಲಾಧ್ಯಕ್ಷನಾಗಿ, ಇಂಟೆಕ್ ಜಿಲ್ಲಾಧ್ಯಕ್ಷನಾಗಿ ಇಲ್ಲಿ ನಿಮ್ಮ ಮುಂದೆ 1-2 ಮಾತುಗಳನ್ನು ಆಡಲು ಇಷ್ಟಪಡ್ತೇನೆ. ಏನು ಅಂದರೆ, ಇವತ್ತು ಇಲ್ಲಿ ಯಾವುದೇ ರಾಜಕೀಯ ಸೇರಿಸೋದಕ್ಕೆ ದಯಮಾಡಿ ಯಾರಿಗೂ ಅವಕಾಶನೂ ಇಲ್ಲ. ನಾವು ರಾಜಕೀಯ ಸೇರಿಸಲಿಕ್ಕೂ ಬಂದಿಲ್ಲ. ಕಾರ್ಮಿಕರ ಪರವಾಗಿ 1-2 ಮಾತು. ಏನು ಅಂದರೆ, ಇವತ್ತು ಎಲ್ಲ ಕಾರ್ಮಿಕರು ಕೂಡ ಬೆಳಗಿಂದ ಸಂಜೆವರೆಗೂ ದುಡಿತೀರಿ, ದುಡಿದು ಮನೆಗೆ ಹೋಗ್ತೀರಿ. ಮನೆಗೆ ಹೋಗಿ ನೆಮ್ಮದಿಯಾಗಿ ಜೀವನ ಮಾಡಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂತಂದರೆ ಇವತ್ತಿನ ಪರಿಸ್ಥಿತಿ ಹಂಗಿದೆ. ಅನಾರೋಗ್ಯಗಳು, ಬೆಳಗಿಂದ ಸಂಜೆವರೆಗೂ ಕಷ್ಟಪಡ್ತೀರಿ. ಸರ್ಕಾರದಿಂದ ಸಿಗ್ತಕ್ಕಂಥ ಸವಲತ್ತುಗಳನ್ನ ಯಾವುದನ್ನು ಪಡ್ಕೊಳ್ಳೋಕೆ ಆಗ್ತಾ ಇಲ್ಲ. ನಿಮಗಾಗಿ, ಕಾರ್ಮಿಕ ಒಂದು ಬಂಧುಗಳಿಗಾಗಿ ಇವತ್ತು ನಾವೆಲ್ಲರೂ ಕೂಡ ಕಾರ್ಮಿಕ ಬಂಧುಗಳೇ. ಸೊ ನಮಗಾಗಿ ಒಂದು ಇಲಾಖೆ ಇದೆ ಸರ್ಕಾರದಲ್ಲಿ. ಸಂತೋಷ್ ಲಾಡ್ ಅವರು ಇದರ ಒಂದು ಸಚಿವರಾಗಿದ್ದಾರೆ. ಇವರು ಕಾರ್ಮಿಕರ ಬಗ್ಗೆ ಬಹಳಷ್ಟು ಒಂದು ಒಳ್ಳೆ ಒಲವನ್ನು ಇಟ್ಕೊಂಡು ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದಾರೆ. ಒಂದು ಒಳ್ಳೆಯ ಕಾರ್ಮಿಕ ನಿಧಿಗಳನ್ನು ಒಂದು ಜನಗಳಿಗೆ ತಲುಪಿಸೋ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ದಯವಿಟ್ಟು ಈ ದಿನ ನಮಗೊಂದು ಕಂಪ್ಲೇಂಟ್ ಬಂದಿದೆ. ಏನು ಅಂದರೆ, ಸುಮಾರು ಜನ ಹೇಳಿದ್ದಾರೆ, ಇವತ್ತು ನಿಜವಾದ ಕಾರ್ಮಿಕರ ಕಾರ್ಡ್ಗಳು ಸಿಗ್ತಾ ಇಲ್ಲ. ಎಷ್ಟೋ ಜನ ಇವತ್ತು ಕಾರಲ್ಲಿ ಓಡಾಡ್ತಕ್ಕಂಥವ್ರು, ದುಡ್ಡಿರ್ತಕ್ಕಂಥವ್ರು ಇವತ್ತು ಕಾರ್ಮಿಕರ ಕಾರ್ಡ್ಗಳನ್ನ ಪಡ್ಕೊಂಡು ಆ ಸರ್ಕಾರದಿಂದ ಸಿಗ್ತಕ್ಕಂಥ ಸವಲತ್ತುಗಳನ್ನ ಪಡ್ಕೋತಾ ಇದ್ದಾರೆ. ನಿಜವಾದ ಕಟ್ಟಡ ಕಾರ್ಮಿಕರು ಇದರಿಂದ ಸವಲತ್ತನ್ನು ವಂಚಿತರಾಗ್ತಾ ಇದ್ದಾರೆ ಅನ್ನೋಂಥ ವಿಚಾರ ನಮ್ಮ ಗಮನಕ್ಕೆ ಬಂದಿದೆ. ದಯವಿಟ್ಟು ನೀವೇನಾದರೂ ಆ ಥರ ಇದ್ದರೆ ನೀವು ನಮ್ಮ ಗಮನಕ್ಕೆ ತಂದರೆ ನಾವು ನಿಮ್ಮ ಜೊತೆ, ಸರ್ಕಾರ ಜೊತೆಗೆ DC ನಮ್ಮ ಡಿಸ್ಟ್ರಿಕ್ಟ್ ಕಮಿಷನರ್ ಏನಿದ್ದಾರೆ ಅವ್ರ ಜೊತೆ ನಿಂತು ಆ ಒಂದು ಕಾರ್ಡ್ಗಳನ್ನ ವಜಾಗೊಳಿಸಿ ನಿಜವಾದ ಕಾರ್ಮಿಕರಿಗೆ ಏನು ಒಂದು ಕಾರ್ಡ್ಗಳು ತಲುಪಬೇಕು, ಏನೋ ಒಂದು ಸೌಲಭ್ಯಗಳನ್ನು ತಲುಪಿಸಬೇಕು, ಅದರಲ್ಲಿ ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಈ ದಿನದಲ್ಲಿ ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಈ ವೇಳೆ ಜಿಲ್ಲಾ ವ್ಯಾಪ್ತಿಯ ಕಾರ್ಮಿಕರ ಸಂಘದ ಹಿರಿಯ ಮುಖಂಡರಿಗೆ, ಗಣ್ಯರಿಗೆ ವಿಶೇಷವಾಗಿ ಸನ್ಮಾನಿಸಲಾಯಿತು. ಸಮಾರಂಭದಲ್ಲಿ ಕರ್ನಾಟಕ ರಾಜ್ಯ ಡಾಕ್ಟರ್ BR ಅಂಬೇಡ್ಕರ್ ಕಟ್ಟಡ ಮತ್ತು ಇತರೆ ಕಾರ್ಮಿಕರ ಸೇವಾ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳು, ಸದಸ್ಯರು, ಕಾರ್ಮಿಕರು ಇನ್ನಿತರರು ಉಪಸ್ಥಿತರಿದ್ದರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಅರ್ಧಕ್ಕೆ ನಿಂತ ಮೇಲ್ಸೇತುವೆ ಕಾಮಗಾರಿ. ವೀಕೆಂಡ್ನಲ್ಲಿ ಹೆಚ್ಚಾಗುವ ವಾಹನಗಳ ದಟ್ಟಣೆ, ಜೀವ ಭಯದಲ್ಲಿ ಸಂಚರಿಸುವ ಸಾರ್ವಜನಿಕರು. ವಿವಾದಿತ ವಕ್ಫ್ ಆಸ್ತಿ ಸ್ಥಳದ ವಿಚಾರ. ಬಿಜೆಪಿ ತಂಡ ಸ್ಥಳಕ್ಕೆ ಭೇಟಿ, ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ ಮುಖಂಡರು. ಹಳೆ ವಿದ್ಯಾರ್ಥಿಗಳ ಸಮಾಗಮ. ಅಕ್ಷರ ಕಲಿಸಿದ ಗುರುಗಳಿಗೆ ನಮನ, ಸಾಕ್ಷಿಯಾದ ಗುರುವಂದನಾ ಕಾರ್ಯಕ್ರಮ.
ಶೋಷಿತ ವರ್ಗಗಳ ಪರ ಧ್ವನಿ ಎತ್ತುವ ರಾಜಕಾರಣಿಗಳು ಅವಶ್ಯ, ಅದಕ್ಕಾಗಿ ನಿರಂತರ ಹೋರಾಟ. ಎಂಪಿ ಮುನಿವೆಂಕಟಪ್ಪ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಎಂಎಂ ಟಿವಿ ನ್ಯೂಸ್.